ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ನಮ್ಮ ಕೊನೆಯ ಬಿಗ್ ಬಾಸ್ ರಿಯಾಕ್ಷನ್ ವಿಡಿಯೋ ಆಗಿರುತ್ತೆ. ನೋಡೋಣ ಗೆದ್ದವ್ರ ವಿನ್ನರ್ ಗೊತ್ತಾದ್ಮೇಲೆ ಬೇಕಂದ್ರೆ ಇನ್ನೊಂದು ವಿಡಿಯೋ ಮಾಡೋಣ. ಅದು ನಮಗೆ ಇಷ್ಟ ಆಗಿರೋ ವಿನ್ ಆದ್ರೆ ಮಾಡೋಣ, ಇಷ್ಟ ಆಗಿರೋ ವಿನ್ ಆಗಿಲ್ಲ ಅಂದ್ರೂ ಮಾಡೋಣ. ಯಾಕೆ ಅವ್ರು ಇಷ್ಟ ಆಗಿರೋ ವಿನ್ ಮಾಡಿಲ್ಲ ಅಂತ ಹೇಳಕ್ಕಾದ್ರೂ ಮಾಡೋಣ. ಓಕೆ, ಎನಿವೇಸ್ ಲೆಟ್ಸ್ ಗೋ. ಸೊ ಹಿಂದಿನ ವಿಡಿಯೋ ಅಲ್ಲಿ ನಾವು ಏನ್ ಅನ್ಕೊಂಡಿದ್ವಿ ಅಂದ್ರೆ ಗೌತಮಿ ಮತ್ತೆ ಧನರಾಜ್ ಅವ್ರು ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಹಂಗೆ ಆಯ್ತು. ಸೊ ಬಟ್ ನಾನು ಆಕ್ಚುಲಿ ಒಂದು ರೀಲ್ ನೋಡ್ತಾ ಇದ್ದೆ, ನೀವು ನೋಡಿರ್ಬೋದು. ಅದ್ರಲ್ಲಿ ಅವ್ರೊಬ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಅವರು ಧನರಾಜ್ ಅವ್ರ ಬಗ್ಗೆ ಏನಾದ್ರು ಕಂಟೆಂಟ್ ಹಾಕಿದಾಗ, ರೀಲ್ ಹಾಕಿದಾಗ ಆಲ್ಮೋಸ್ಟ್ 99% ಎಲ್ಲ ಪಾಸಿಟಿವ್ ಕಾಮೆಂಟ್ಸ್ ಇರುತ್ತೆ, ಅಲ್ಲಿ ಇಲ್ಲಿ ನೆಗೆಟಿವ್ ಕಾಮೆಂಟ್ ಇರುತ್ತೆ. ಭವ್ಯ ಅವ್ರ ಬಗ್ಗೆ ರೀಲ್ ಹಾಕಿದಾಗ ಅವ್ರ ಪ್ರಕಾರ ಅದ್ರಲ್ಲಿ 99% ನೆಗೆಟಿವ್ ಕಾಮೆಂಟ್ಸ್ ಇರುತ್ತೆ, ಅಲ್ಲಿ ಇಲ್ಲಿ ಅವ್ರದ್ದು ಫ್ಯಾನ್ ಪೇಜಸ್ ಇಂದ ಕೆಲವು ಪಾಸಿಟಿವ್ ಕಾಮೆಂಟ್ಸ್ ಇರುತ್ತೆ ಅಂತ. ಸೊ ಹಾಗಿದ್ರೆ ಧನರಾಜ್ ಅವ್ರ ಭವ್ಯ ಅವ್ರಕ್ಕಿಂತ ಮುಂಚೆ ಹೇಗ್ ಹೋದ್ರು ಅಂತ ಅವ್ರ ಒಂದ್ ಪ್ರಶ್ನೆ ಹಾಕಿದ್ರು. ನೋಡಿದ್ದು ಒಂದ್ ಮೇಮ್ ಏನಂದ್ರೆ, ಎಲ್ರು ಭವ್ಯನ್ ಇಷ್ಟೊಂದು ಹೇಟ್ ಮಾಡ್ತಿದಾರೆ, ಇವ್ರಿಗೆ ಓಟ್ ಹಾಕ್ತಿರೋ ಬಡ್ಡಿ ಮಕ್ಳು ಯಾರು ಅಂತ ಒಂದ್ ಮೇಮ್ ನೋಡ್ದೆ. ಆಕ್ಚುಲಿ ಫ್ಯಾನ್ಸ್ ಗಿಂತ ಜಾಸ್ತಿ ಹೇಟ್ ಕಮೆಂಟ್ ಹಾಕಿರೋದೇ ನೋಡಿದೀನಿ. ಅಕಸ್ಮಾತ್ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾವ ಸ್ಪರ್ಧಿ ಇಷ್ಟ ಇಲ್ಲ, ಯಾರ್ ಮನೆಯಿಂದ ಆಚೆ ಬರ್ಬೇಕು ಅವ್ರಿಗೆ ವೋಟ್ ಮಾಡಿ ಅಂದ್ರೆ ಮನೆ ಯಾರ ಆಚೆ ಬರ್ಬೋದು? ನಾನ್ ಹೇಳದ್ ಬೇಡ, ನೀವ್ ಕಮೆಂಟ್ ಮಾಡಿ ನೋಡೋಣ ಯಾರು ಬರ್ಬೋದು ಆತರ ಅಂತ. ಸೊ ಎನಿವೇಸ್, ನಾವು ಹಿಂದಿನ ವಾರ ನೋಡಿದ್ದು ನಾಮಿನೇಷನ್ ಪ್ರಕ್ರಿಯೆ ಆಗುತ್ತೆ ಧನರಾಜ್ ಅವರು ಮತ್ತೆ ಗೌತಮಿ ಅವ್ರ ಆಚೆ ಹೋಗೋ ಮುಂಚೆ. ಇಲ್ಲ ನಾನು ಹೇಳ್ದೆ ಮಿಡ್ ವೀಕ್ ಕೇಳ್ದೆ ಯಾರು ಹೆಲ್ಮೆಟ್ ಹಾಕ್ತಾರೆ ಅಂತ. ನಾನು ಹೇಳ್ದೆ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೋ ಇರಲ್ವೋ ಅಂತ. ಹಂಗೆ ಇರ್ಲಿಲ್ಲ ನೋಡು. ಕರೆಕ್ಟ್ ಹಂಗೆ ಆಯ್ತು. ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಎನಿವೇಸ್ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಕೆಲವೊಂದ್ ಕಡೆ ನನ್ ಮಂಜಣ್ಣಾಗ್ ನೋಡಿ ತುಂಬಾ ಬೇಜಾರಾಯ್ತು. ಆಯ್ತಾ, ಇವರು ತುಂಬಾ ಎಕ್ಸ್ಟ್ರೀಮ್ ಆಗಿ ಹೋಗ್ಬಿಟ್ರು ಅನ್ಸುತ್ತೆ. ಭವ್ಯ ಅವರು ಮತ್ತೆ ರಜತ್ ಅವರು ತುಂಬಾ ಎಕ್ಸ್ಟ್ರೀಮ್ ಆಗಿ ಹೋಗಿ, ಅಂದ್ರೆ ನರಿ ಮತ್ತೆ ಹಿಂಗೆ ಜೆಸ್ಚರ್ ಮಾಡೋದು, ಬಗ್ಬಿಟ್ ನಿಂತ್ಕೊಂಡಿದ್ಯಾ ಅಂತ ಸ್ವಲ್ಪ ತುಂಬಾ ಪರ್ಸನಲಿ ಅಟ್ಯಾಕ್ ಮಾಡಿದ್ರು. ಈ ತರ ವರ್ಡ್ಸ್ ಯೂಸ್ ಮಾಡಿ ಅವ್ರನ್ನ ಲೇಬಲ್ ಮಾಡಿ ಅಂತ ನಂಗೆ ಅನ್ಸ್ತು. ಒಳ್ಳೆ ತುಂಬಾ ಎಕ್ಸ್ಟ್ರೀಮ್. ನಂಗೆ ಬೇಜಾರಾಯ್ತು, ಆನೆಸ್ಟ್ಲಿ ನಂಗೆ ಬೇಜಾರಾಯ್ತು. ನನ್ಗೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಬಟ್ ಅಲ್ಲಿ ಏನಂದ್ರೆ ಟ್ರೂ, ಅದು ಅವ್ರು ಹೇಳ್ತಿರೋದು ನಿಜ. ಸೊ ಹಾಗಾಗಿ ಅವ್ರಿಗೆ ಹೇಳಕ್ಕೇನು ಇರ್ಲಿಲ್ಲ. ಹೇಳೋ ರೀತಿ ಅದು ಅವರು ರಜತ್ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತು, ನಾನು ಯಾವ ತರ ಆಡ್ತಾ ಇದ್ದೀನಿ, ಆಚೆ ಯಾವ ತರ ಕಾಣಿಸ್ಕೋತಾ ಇದ್ದೀನಿ, ಜನಗಳು ನನ್ನ ಯಾವ ತರ ನೋಡ್ತಾ ಇದಾರೆ. ವೆರಿ ಸಿಂಪಲ್ ವಿಲನ್ ತರ ನೋಡ್ತಾ ಇದಾರೆ, ನಾನು ವಿಲನ್ ತರ ಬಿಹೇವ್ ಮಾಡ್ತಾ ಇದೀನಿ ಅಂತ. ಖಳನಾಯಕ. ಬಟ್ ನನಗೆ ಭವ್ಯ ಅವ್ರ ಬಗ್ಗೆ ನನಗೆ ಇನ್ನೂ ಒಂದ್ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇದೆ. ಅವರು ಕೆಲವು ಕಡೆ ಮಾತಾಡೋ ರೀತಿ ಅದೆಲ್ಲ ನೋಡಿದಾಗ ನಾನ್ ನೋಡ್ತಾ ಇರ್ತೀನಿ ಮೀಮ್ಸ್ ಎಲ್ಲ, ಆಚೆ ಎಷ್ಟು ದುರಾಂಕಾರಪ್ಪ ಇವರಿಗೆ, ಏನಕ್ಕೆ ಹಿಂಗ್ ಮಾತಾಡ್ತಾರೆ, ಎಷ್ಟು ನೆಗೆಟಿವ್ ಕಮೆಂಟ್ಸ್ ಗಳು. ಅದೇ ರೀತಿ ಕೆಲವು ಪಾಸಿಟಿವ್ ಕಮೆಂಟ್ಸ್ ಗಳು ಬರ್ತಾ ಇದೆ. ಬಟ್ ಈ ತರ ನೆಗೆಟಿವ್ ಕಮೆಂಟ್ಸ್ ಗಳು ಜಾಸ್ತಿ ಇದೆ, ಜನ ಹೇಟ್ ಮಾಡೋದು ಜಾಸ್ತಿ ಆಗ್ತಾ ಇದೆ. ಇನ್ನೂ ಎಲ್ಲೊಂದ್ ಕಡೆ ನೋಡದೆ, ಇದು ಕಲರ್ಸ್ ಕನ್ನಡ ಕೋಟ ಅವ್ರದ್ದು ಅಂತ. ಬಟ್ ಒಂದ್ ಸೈಡ್ ನೋಡಿದಾಗ ಎಲ್ಲೋ ಧನರಾಜ್ ಅವರು, ಅಂದ್ರೆ ಅವರು ಭವ್ಯ ಅವರು ಕೂಡ ಕ್ಯಾಪ್ಟನ್ಸಿಲ್ ತಪ್ಪು ಮಾಡಿದ್ರು. ಯಾಕೆ ಅವ್ರಿಗೆ ನಾವು ತೆಗಿಲಿಲ್ಲ? ಧನರಾಜ್ ಅವ್ರಿಗೆ ಯಾಕೆ ಅವ್ರಿಗೆ ಶಿಕ್ಷೆ ಕೊಡ್ಲಿಲ್ಲ? ಭವ್ಯ ಅವ್ರಿಗೆ ಧನರಾಜ್ ಅವ್ರಿಗೆ ಯಾಕೆ ಶಿಕ್ಷೆ ಕೊಟ್ರು? ಕಲರ್ಸ್ ಕನ್ನಡ ಕೋಟ ಅಂತ ಬರುತ್ತೆ. ಬಟ್ ಗೈಸ್, ಇನ್ನೊಂಥರ ಯೋಚನೆ ಮಾಡಿದ್ರೆ, ಈ ತರ ಭವ್ಯರ್ನ ಚೆನ್ನಾಗಿ ತೋರ್ಸ್ಬೇಕು ಅಂತಿದ್ರೆ ಬಿಗ್ ಬಾಸ್ ಏನ್ ಮಾಡೋರು ಅಂದ್ರೆ, ಅವ್ರ ಈ ತರ ಬಿಹೇವಿಯರ್ ತೋರಿಸಿದಾಗ ಅದನ್ನ ಕಟ್ ಮಾಡಿ ಬರೀ ಅವರ ಒಳ್ಳೆತನ ಮಾತ್ರ ತೋರಿಸಬಹುದಾಗಿತ್ತು. ಬಟ್ ನಮಗೆ ಬಿಗ್ ಬಾಸ್ ಇಸ್ ಸೋ ಟ್ರಾನ್ಸ್ಪರೆಂಟ್. ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಅಂದ್ರೆ ಶೋ ನಲ್ಲಿ, ಇನ್ಕ್ಲೂಡಿಂಗ್ ರಜತ್ ಅವ್ರ ಕ್ಯಾಪ್ಟನ್ಸಿ ಆಗಿದ್ದು ಕೂಡ ಎಲ್ಲರೂ ಕ್ವಶನ್ ಮಾಡಿದ್ರು, ಅವ್ರು ಕಾಣಿಸ್ತಾ ಇತ್ತಾ. ಇನ್ಫ್ಯಾಕ್ಟ್ ತ್ರಿವಿಕ್ರಮ ಮತ್ತೆ ಮಂಜುನ ಮಾತಾಡಿದ್ರ ಬಗ್ಗೆ ಅದನ್ನ ಟೆಲಿಕಾಸ್ಟ್ ಮಾಡಿಲ್ಲ ಅಷ್ಟೇ. ಬಟ್ ಅದನ್ನ ನೀಟಾಗಿ ತೋರಿಸಿದ್ರು, ನೀವು ನೋಡ್ಕೊಳ್ಳಿ ಅಂತ. ಭವ್ಯ ಅವ್ರು ಮಾತಾಡೋದು ತೋರಿಸಿದ್ರು, ಎಲ್ಲ ನೀಟಾಗಿ ತೋರಿಸಿದ್ದಾರೆ. ಅಂದ್ರೆ ಇಲ್ಲಿ ಅವ್ರು ಏನ್ ಪೋರ್ಟ್ರೇ ಮಾಡ್ತಾರೆ ಬಿಗ್ ಬಾಸ್ ಅವರು ಅಂದ್ರೆ, ನಾವು ನಿಮ್ಗೆ ಎಲ್ಲ ತೋರಿಸ್ತೀವಿ, ಜನಗಳಿಗೆ ಎಲ್ಲ ತೋರಿಸ್ತೀವಿ, ನೀವು ಡಿಸೈಡ್ ಮಾಡಿ, ನಿಮಗೆ ಯಾರು ಇಷ್ಟ ಅವ್ರಿಗೆ ವೋಟ್ ಮಾಡಿ ಅಂತಾನು ಇರಬಹುದು. ಸೊ ಅದು ಸಾರಿ, ನಾನ್ ನೀನ್ ಹೇಳ್ತಾ ಇರೋದು ಕಂಪ್ಲೀಟ್ಲಿ ಒಪ್ಪಲ್ಲ. ಆಯ್ತಾ, ಯಾಕಂದ್ರೆ ನಮ್ಗ್ ಒಂದ್ ಗೊತ್ತಿರೋದೇನಂದ್ರೆ, ಅವ್ರ ಎಡಿಟ್ಸ್ ಮುಖಾಂತರ ಒಂದು ನ್ಯಾರೇಟಿವ್ ನ ಬಿಲ್ಡ್ ಮಾಡ್ತಾರೆ. ಇವ್ರು ಒಳ್ಳೆಯವರು ಅಂತ ತೋರ್ಸ್ಬೇಕಂದ್ರೆ ಅವ್ರು ಒಳ್ಳೇದ್ ಮಾಡಿದ್ ಮಾತ್ರ ತೋರಿಸ್ತಾರೆ, ಕೆಟ್ಟದ್ ಮಾಡಿದ್ ಅಪ್ಲೋಡೇ ಮಾಡಲ್ಲ, ಹಾಕೋದೇ ಇಲ್ಲ ಅಲ್ವಾ. ಇವಾಗ ಅವರು ನೀನ್ ಹೇಳ್ದಂಗೆ ಭವ್ಯ ಮಾಡಿರೋ ಮಿಸ್ಟೇಕ್ಸ್ ನೆಲ್ಲ ತೋರ್ಸಿದ್ದಾರೆ, ತುಂಬಾ ದೊಡ್ಡ ಮಿಸ್ಟೇಕ್ಸ್. ಆಯ್ತಾ, ಬಟ್ ತೋರ್ಸಾದ್ಮೇಲೆ ಧನರಾಜ್ಗೆ ಅವರು ಏನ್ ಜಸ್ಟಿಸ್ ಅಂತ ಮಾಡಿದ್ರು, ಸೊ ಧನರಾಜ್ಗೆ ಏನ್ ಪನಿಷ್ಮೆಂಟ್ ಸಿಕ್ತು, ಆ ತರ ಪನಿಷ್ಮೆಂಟ್ ಭವ್ಯ ಅವರಿಗೆ ಸಿಕ್ಕಿಲ್ಲ. ಇನ್ಫ್ಯಾಕ್ಟ್ ಭವ್ಯನೇ ಅಂತ ಅಲ್ಲ, ತುಂಬಾ ಜನಕ್ಕೆ ಸಿಕ್ಕಿಲ್ಲ ಮನೇಲಿ. ಆಯ್ತಾ, ಇವಾಗ ಅವರು ನಮಗೆ ತೋರ್ಸೋದು ಓಕೆ, ಎಲ್ಲ ತೋರಿಸ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ ಕೆಲವು ವಿಷಯದಲ್ಲಿ ಮಾತ್ರ ಇಂಟರ್ಫಿಯರ್ ಆಗಿ ಫಿನಾಲೆ ವಾರಕ್ಕೆ ಏನಾದ್ರೂ ಡಿಸಿಷನ್ಸ್ ಚೇಂಜ್ ಆಗುತ್ತೆ, ಅದಕ್ಕೆ ಅವ್ರು ಇಂಟರ್ಫಿಯರ್ ಮಾಡ್ಬಿಟ್ಟು ಈ ತರ ಮಾಡಿದ್ರು ಅಂತ ಹೇಳ್ತಾರೆ. ನನಗೆ ಅದು ಐ ಆಮ್ ಲೈಕ್, ದಿಸ್ ಇಸ್ ನಾಟ್ ರೈಟ್. ತೋರ್ಸ್ಬೇಕಿದ್ರೆ ಎಲ್ಲಾ ಕಡೆ ಇಲ್ಲ ಜಸ್ಟಿಸ್ ಕೊಡ್ಬೇಕಿತ್ತು, ಇಲ್ಲ ಅಂದ್ರೆ ಕೊಡ್ಬಾರ್ದಿತ್ತು. ಪಾಯಿಂಟ್ 1. ಪಾಯಿಂಟ್ 2 ಏನಂದ್ರೆ, ರಜತ್ ಅವ್ರ ಕ್ಯಾಪ್ಟನ್ಸಿ ಬಗ್ಗೆನೂ ನಾವು ಮಾತಾಡಿದೀವಿ. ನಮ್ಮ ಹಿಂದಿನ ವಿಡಿಯೋ ನೀವು ಹೋಗಿ ನೋಡ್ಬೋದು. ಆಯ್ತಾ, ಅವ್ರು ಕಾಣಿಸೋದು
ಕಾಣಿಸ್ತಾ ಇಲ್ವಾ, ಯಾಕೆ ಕಾಣಿಸ್ತಾ ಇರ್ಬೋದು ಅಂತ ನಾವ್ ಅನ್ಕೊಂಡಿದೀವಿ ಅಂತ ಎಲ್ಲಾನು ಹೇಳಿದ್ವಿ. ಕೊನೆ ಟಾಸ್ಕ್ ಇದು ಮಡಕೆ ಹೊಡೆಯೋ ಟಾಸ್ಕ್ ಅಲ್ಲಿ ಮಂಜನಾ ಹೇಳ್ತಾರೆ ಇದ್ರ ಬಗ್ಗೆ ಅವ್ರು ಮಾತಾಡ್ಕೊಂಡಿದ್ದಾರೆ ಅಂತ. ಇದು ನಮಗ್ ಬಿಗ್ ಬಾಸ್ ತೋರಿಸೇ ಇಲ್ಲ. ನಮಗೂ ಇದ್ದಿದ್ದೇ ಡೌಟ್, ಅದು ರಜತ್ ಅವ್ರಿಗೆ ಕಾಣಿಸ್ತಾ ಇಲ್ವಾ ಅಂತ. ಬಟ್ ಮಂಜನಾ ಅವರು ಮತ್ತೆ ತ್ರಿವಿಕ್ರಮ್ ಅವ್ರ ಅದ್ರ ಬಗ್ಗೆ ಮಾತಾಡ್ಕೊಂಡಿರೋದು ನಮಗ್ ತೋರಿಸೇ ಇಲ್ಲ. ಈ ಟಾಸ್ಕ್ ಅಲ್ಲಿ ಹೇಳಿದಾಗ ಗೊತ್ತಾಯ್ತು. ಸೊ ಟ್ರಾನ್ಸ್ಪರೆನ್ಸಿ ಕೂಡ ತುಂಬಾ ಸೆಲೆಕ್ಟಿವ್ ಆಗಿದೆ. ಐ ವುಡಂಟ್ ಕಾಲ್ ಇಟ್ ಟ್ರಾನ್ಸ್ಪರೆನ್ಸಿ. ನಾನು ಇದನ್ನ ಯಾವ ತರ ನೋಡ್ತೀನಿ ಅಂತಂದ್ರೆ, ಧನ್ರಾಜ್ ಅವರು ಹಿ ವಾಸ್ ಸೋ ನೈಸ್. ಅವರು ಒಳ್ಳೆತನದಿಂದ ಹಾನೆಸ್ಟಿಯಿಂದ ಒಪ್ಕೊಂಡ್ರು ನಾನ್ ತಪ್ಪು ಮಾಡಿದೆ ಅಂತ. ತಪ್ಪು ಒಪ್ಕೊಂಡಿದ ತಕ್ಷಣ ಬಿಗ್ ಬಾಸ್ ಶಿಕ್ಷೆ ಕೊಟ್ರು. ಬೇರೆ ಯಾರು ನಾವ್ ಅನ್ಕೊಂಡಿದೀವಲ್ಲ ಮೋಸ ಮಾಡಿದಾರೆ ತಪ್ಪು ಮಾಡಿದಾರೆ ಅಂತ ಅನ್ಕೊಂಡಿದೀವಲ್ಲ, ಅವ್ರು ಯಾರು ಒಪ್ಕೊಂಡಿಲ್ಲ, ಇವತ್ತಿಗೂ ಒಪ್ಕೊಂತ ಇಲ್ಲ. ಇದನ್ನ ನೋಡಿದಾಗ ಯಾರು ಹಾನೆಸ್ಟ್ ಆಗಿ ಒಪ್ಕೊಂಡ್ರು ನಾನು ತಪ್ಪು ಮಾಡಿದೆ ಅಂತ ಹೇಳ್ದವರು ಅವ್ರನ್ನ ನಾವು ಉಳ್ಸ್ಕೊಬೇಕಾಗಿತ್ತು. ನಾವು ಯಾರು ನಾನೇ ತಪ್ಪೇ ಮಾಡಿಲ್ಲ, ಎಲ್ಲರೂ ತಪ್ಪು ಮಾಡಿದಾರೆ ನಾನು ಮಾಡಿಲ್ಲ, ಇಲ್ಲ ತಪ್ಪು ಮಾಡಿ ಒಪ್ಕೊಳ್ತಿದಾರಲ್ಲ ಅವ್ರನ್ನ ಓಟ್ ಹಾಕಿ ಉಳಿಸಿದವರು ನೀವು. ಯಾರ್ಯಾರು ಧನ್ರಾಜ್ ಅವ್ರನ್ನ ಆಚೆ ಬಂದಿದ್ದು ಬೇಜಾರಾಗ್ತಾ ಇದೆ ಅಂತ ಪೋಸ್ಟ್ ಮಾಡಿದ್ರಲ್ಲ, ಥ್ಯಾಂಕ್ ಯು, ನೀವು ವೋಟ್ ಮಾಡಿರ್ತೀರಾ. ನೀನ್ ಹೇಳಿದ್ದು ಕರೆಕ್ಟ್. ಬಟ್ ಅದು PR ಗೇಮ್ ತುಂಬಾ ಇದೆ ಅಲ್ವಾ ಒಡೆ. ಧನ್ರಾಜ್ ಅವ್ರ ನನ್ ಪ್ರಕಾರ PR ಏನು ಮಾಡಿಲ್ಲ ಅದಕ್ಕೆ. ಓಕೆ, ಎನಿವೇಸ್ ನಾನ್ ಧನ್ರಾಜ್ ಅವ್ರದ್ದು ಇನ್ನೊಂದು ವಿಡಿಯೋ ನೋಡಿದೆ. ಆಚೆ ಬಂದು ಅವ್ರು ಎಲ್ಲೋ ಇಂಟರ್ವ್ಯೂ ಕೊಡ್ತಾ ಇದ್ರು. ಅವಾಗ ಅವ್ರು ಹೇಳಿದ್ರು ಹನುಮಂತ್ ಅವ್ರಿಗೆ ಪವರ್ ಸಿಗತ್ತೆ ಫಿನಾಲೆ ವೀಕ್ ಗೆ ಯಾರನ್ನ ಪಿಕ್ ಮಾಡ್ತಾರೆ ಅಂತ. ಅವಾಗ ಧನ್ರಾಜ್ ಅವ್ರು ಹೇಳಿದ್ರು ಅಕಸ್ಮಾತ್ ಹನುಮಂತ್ ಅವ್ರನ್ನ ಪಿಕ್ ಮಾಡಿದಿದ್ರು ಕೂಡ ಅವರೇ ಬೇಡ ಅಂತ ಇದ್ರಂತೆ. ಯಾಕೆ ಅಂದ್ರೆ ಅವ್ರು ಮಾಡಿರೋ ತಪ್ಪಿಗೆ ಜನ ನಿರ್ಧಾರ ಮಾಡ್ಬೇಕಿದೆ. ಅವರೇ ನಿರ್ಧಾರ ಮಾಡ್ಲಿ, ನಾನು ಉಳಿಸ್ಕೊಳ್ತಾರ ಇಲ್ವಾ ಏನೇ ಇರ್ಲಿ, ಐ ವಿಲ್ ಟೇಕ್ ದಟ್ ಅಂತ. ಐ ವಾಸ್ ಲೈಕ್ ಉಳಿಸ್ಕೊಂಡಿಲ್ಲ. ಬಟ್ ಅವ್ರೆಷ್ಟು ಒಳ್ಳೆಯವರು. ಯಾರು ಉಳಿಸ್ಕೊಳ್ಳಿಲ್ವಲ್ಲ. ಈಗ ಧನ್ರಾಜ್ ಅವ್ರು ಆಚೆ ಬಂದಿದ್ದ ಕಾರಣ ನೀವು ಓಟ್ ಹಾಕ್ದಿರೋರು, ನಾವ್ ಹಾಕಿದ್ವಿ, ಬೇರೆಯವ್ರು ಹೇಳ್ತಾರ ಯಾರು ಓಟ್ ಹಾಕಿಲ್ವಾ ಅವ್ರು ಬೇರೆಯವ್ರಿಗೆ ಓಟ್ ಹಾಕಿರ್ತಾರ, ಅದಕ್ಕೆ ಬಿಡು. ಏನ್ ಓಟ್ ಹಾಕಿದ್ರ ಗೊತ್ತಿಲ್ಲ. ನಂಗೆ ವೀಕೆಂಡ್ ಎಪಿಸೋಡ್ ಸ್ಪೆಷಲಿ ಸಂಡೇ ಎಪಿಸೋಡ್ ನೋಡಿ ಬರೀ ಕೆಲವು ಸ್ಪರ್ಧಿಗಳೇ ಮನೇಲಿದಾರ ಅಂತ ಅನ್ಸ್ಬಿಡ್ತು. ಅಲ್ಲಿ ಕಾನ್ವರ್ಸೇಷನ್ ಏನೇ ಇತ್ತು ಅದು ಬರೀ ಭವ್ಯ, ರಜತ್, ತ್ರಿವಿಕ್ರಮ್, ಟು ಸಮ್ ಎಕ್ಸ್ಟೆಂಟ್ ಧನ್ರಾಜ್. ಅಲ್ಲಿ ಮಂಜಣ್ಣ, ಹನುಮಂತು ಮತ್ತೆ ಮೋಕ್ಷಿತಾ ಅವ್ರದ್ದು ಪೂರ್ತಿ 1.5 hour ಎಪಿಸೋಡ್ ಅಲ್ಲಿ ಪ್ರಾಬಬ್ಲಿ ಒಂದ್ 15 ಅಥವಾ 20 ನಿಮಿಷ ಮಾತ್ರ ತೋರಿಸಿದ್ರು. ಇಟ್ ವಾಸ್ ಕಂಪ್ಲೀಟ್ ಟುವರ್ಡ್ಸ್ ಒನ್ ಸೈಡ್ ಅಂತ ಅನ್ಸ್ತು. ಇನ್ನೊಂದೇನಂದ್ರೆ ಭವ್ಯ ಅವರು ವೀಕ್ ಡೇ ಅಲ್ಲಿ ಫುಲ್ ಜಗಳ ಆಡ್ತಾರೆ, ಅದು ಎವ್ರಿಥಿಂಗ್ ಸ್ಟ್ಯಾಂಡ್ ತಗೊಳ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ ಆಯ್ತಾ. ಸಂಡೇ ಸುದೀಪ್ ಸರ್ ಮುಂದೆ ಸರ್ ಏನಾದ್ರು ಕೇಳಿದ್ರೆ ಸಾರ್ ಪ್ಲೀಸ್ ಸಾರ್ ಅಂತ ಫುಲ್ ಮಾಡ್ತಾರ ಆಯ್ತಾ. ಮತ್ತೆ ಅದು ಮುಗಿದ ತಕ್ಷಣ ನೆಕ್ಸ್ಟ್ ಡೇ ಫುಲ್ ಅಗೇನ್ ನೆಕ್ಸ್ಟ್ ಲೆವೆಲ್, ಫುಲ್ ಎಕ್ಸ್ಪ್ರೆಷನ್, ಮಾತು ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ. ನೀನು ವ್ಯೂವರ್ಸ್ ಕನ್ಫ್ಯೂಸ್ ಮಾಡ್ತಾ ಇದ್ಯಾ. ಲಾಸ್ಟ್ ಎಪಿಸೋಡ್ ಅಲ್ಲಿ ಭವ್ಯಗೆ ಮೋಸ ಆಯ್ತು ಅಂತ ನೀನೇ ಮಾತಾಡ್ದೆ. ಈಗ ಭವ್ಯ ಅವ್ರ ಬಗ್ಗೆ ನಿನಗೆ ಮಾತಾಡ್ತಾ ಇದ್ಯಾ. ಅವ್ರು ಏನ್ ತಿಳ್ಕೊಬೇಕು, ಲಾಸ್ಟ್ ಎಲ್ಲ ಕಮೆಂಟ್ ನೋಡಿದೆ, ಎಷ್ಟು ದುಡ್ಡು ಕೊಟ್ರು ಭವ್ಯ ಅವ್ರ ಕಡೆ ಅಂತ. ಸಿ ಗೈಸ್, ನಾವು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದೀವಿ. ನಾವು ಪ್ರತಿ ವಾರ ಆ ವಾರದಲ್ಲಿ ಏನ್ ಅನ್ಸುತ್ತೆ ಅದನ್ನ ನೋಡಿ ಹೇಳ್ತಾ ಇದೀವಿ. ಹಿಂದಿನ ವಾರ ನನಗ್ ಅನ್ಸ್ತು ಭವ್ಯ ಅವ್ರಿಗೆ ತುಂಬಾ ಟಾರ್ಗೆಟ್ ಮಾಡಿದ್ರು, ಬರೀ ಅವರೇ ಮಿಸ್ಟೇಕ್ ಮಾಡಿರೋ ತರ ತೋರ್ಸಿದ್ರು, ಬೇರೆಯವರು ತಪ್ಪು ಮಾಡಿದ್ರು, ಅದನ್ನ ಮಾಡಿಲ್ಲ, ಭವ್ಯ ಮಾಡಿರೋ ತಪ್ಪನ ಎತ್ತಿಟ್ರು ಅಂತ. ಈ ಸತಿ ನನ್ಗೆ ಅನ್ಸ್ತಾ ಇದೆ ಹಿಂಗೆ. ಆಕ್ಚುಲಿ ನಾನ್ ಕನ್ಫ್ಯೂಸ್ ಮಾಡ್ತಾ ಇಲ್ಲ, ಕಲರ್ಸ್ ಕನ್ನಡ ನಮಗೆ ವ್ಯೂವರ್ಸ್ಗೆ ಕನ್ಫ್ಯೂಸ್ ಮಾಡ್ತಾ ಇರೋದು. ಅಂದ್ರೆ ಸ್ವಲ್ಪ ನನಗೆ ಎಲ್ಲೋ ಒಂಥರ ಅದು ಇರಿಟೇಟ್ ಆಗುತ್ತೆ ಸಾರ್ ಅನ್ನೋದು ನನಗೂ ಇರಿಟೇಟ್ ಆಗುತ್ತೆ. ಬಿಕಾಸ್ ಈಸ್ ಆಸ್ಕಿಂಗ್ ಸಮ್ ಕ್ವೆಶ್ಚನ್, ಪ್ಲೀಸ್ ರೆಸ್ಪೆಕ್ಟ್ ದಟ್ ಅಂಡ್ ಆನ್ಸರ್ ಟು ದಟ್ ಕ್ವೆಶ್ಚನ್. ನನ್ಗೆ ಅದಕ್ಕಿಂತ ಏನಂದ್ರೆ ಒಂದು ಟೈಮ್ ಮತ್ತೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅವ್ರು ಕೇಳ್ತಾ ಇರೋ ಕ್ವೆಶ್ಚನ್ಸ್ ಇಂದ ಜನಕ್ಕೆ ತಲುಪ್ಲಿ, ಅವ್ರ ಯೋಚನೆ ತಲುಪ್ಲಿ, ಅವ್ರು ಏನ್ ಹೇಳ್ತಾ ಇದಾರೆ, ಏನ್ ಯೋಚನೆ ಮಾಡ್ತಾ ಇದಾರೆ. ಅದು ಸ್ಪೆಷಲಿ ಸುದೀಪ್ ಸರ್ ಜೊತೆ ಇರೋ ಎಪಿಸೋಡ್ಸ್ ಎಲ್ಲ ಥ್ರೂ ಔಟ್ ದ ವೀಕ್ ನಡೆದಿರೋದು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡಕ್ಕೆ ಒಂದು ಅವಕಾಶ ಕೊಡ್ತಾ ಇರೋ ಸ್ಥಾನ. ಅದನ್ನ ಅವರು ತುಂಬಾ ಲೈಟ್ ಆಗಿ ತಗೊಂಡ್ರು ಅನ್ಸುತ್ತೆ. ಅವರು ಭವ್ಯ ಅವರು ಎಲ್ಲೂ ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ. ಒಂದು ಕಾನ್ವರ್ಸೇಷನ್ ಶುರು ಮಾಡ್ತಾರೆ, ದ ಮೊಮೆಂಟ್ ವೆನ್ ಇಟ್ಸ್ ಅದೊಂದು ಸ್ವಲ್ಪ ಒಂದು ಪಿಕ್ ಹೋಗಿದ ತಕ್ಷಣ ಸರಿ ಆಯ್ತು, ನಾನು ತಪ್ಪು ಮಾಡಿದೆ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲ ಅಳ್ತಾರೆ. ಸೊ ಇದರಿಂದ ನಮಗೆ ಎಲ್ರಿಗೂ ಬಂದಿರೋ ಕ್ವೆಶ್ಚನ್ ಮಾರ್ಕ್ ಏನಂದ್ರೆ ಅವರು ಮಾಡ್ತಿರೋದು ಮೋಸ ಅಂತ. ಸೊ ಅವ್ರಿಗೆ ಎಲ್ಲ ಜಗಳ ಮಾಡಕ್ ಇಷ್ಟ ಇಲ್ವೋ, ಇಲ್ಲ ನಾನು ಜಗಳ ಗಂಟಿನ ತೋರ್ಸಕ್ ಇಷ್ಟ ಇಲ್ವೋ. ಬಟ್ ಬೇರೆ ಕಡೆ ಎಲ್ಲ ತೋರಿಸಿದಾರೆ ಮಂಜಣ್ಣ ವಿಷಯದಲ್ಲಿ ಬಿಡಲ್ಲ ಅವರು, ಮೊನ್ನೆ ಹೆಂಗೆಲ್ಲ ಮಾತಾಡಿದಾರೆ. ಸೊ ಬಿಡಲ್ಲ. ಸೊ ಆಗಿರ್ಬೇಕಾದ್ರೆ ಯಾಕೆ ತ್ರಿವಿಕ್ರಮ್ ಹತ್ರ ಆಗ್ಲಿ ಸುದೀಪ್ ಸರ್ ಕ್ವಶನ್ ಕೇಳಿದಾಗ ಯಾಕೆ ಅವರು ಜಸ್ಟಿಫೈ ಮಾಡಲ್ಲ, ಸರಿಗ್ ಉತ್ತರ ಕೊಡಲ್ಲ. ಇವಾಗ್ಲೂ ಹೇಳ್ತಾರೆ ಅದು ಕ್ಯಾಪ್ಟನ್ಸಿಲ್ ಮೋಸ ಮಾಡಿದ್ದು ನಾನು ಒಬ್ಳೆ ಮೋಸ ಮಾಡೋದ್ನ, ಬೇರೆ ಯಾರು ಮೋಸ ಮಾಡ್ಲಿಲ್ವಾ ಅಂತ, ಬೇರೆ ಯಾರು ಮಾಡ್ಲಿಲ್ವಾ ಅಂತ. ಅಲ್ಲಿ ಅವ್ರೊಂದ್ ಪಾಯಿಂಟ್ ಅರ್ಥ ಮಾಡ್ಕೊಂತಿಲ್ಲ. ಅವ್ರ ಆ ಬಾಲ್ ನ ಎತ್ಕೊಂಡಿರಲಿಲ್ಲ ಅಂದ್ರೆ ಈ ಎಂಟೈರ್ ಸೀರೀಸ್ ಆಗ್ತಾನೆ ಇರ್ಲಿಲ್ಲ. ರಜತು ಹೇಳ್ತಿರ್ಲಿಲ್ಲ, ಮೋಕ್ಷದನು ಹೇಳ್ತಿರಲಿಲ್ಲ, ಮತ್ತೆ ಮಂಜಣ್ಣ ಮತ್ತೆ ಚೈತು ಅವ್ರಿಗೂ ಆ ಪದ ಬರ್ತಿರಲಿಲ್ಲ. ಫಸ್ಟ್ ಪಾಯಿಂಟ್ ಯಾರ್ದು, ಫಸ್ಟ್ ಮಿಸ್ಟೇಕ್ ಯಾರ್ದು, ಅದು ಅವರು. ಅದನ್ನ ಆ ಸೂಕ್ಷ್ಮತೆ ಅವರು ಅರ್ಥ ಮಾಡ್ಕೊಂತಾರೆ. ಐ ಥಿಂಕ್ ಇಟ್ಸ್ ಟೂ ಲೇಟ್ ನೌ. ಇಟ್ಸ್ ಟೂ ಲೇಟ್ ಟು ಡಿಸ್ಕಸ್ ನೌ. ನಾನು ವೀಕೆಂಡ್ ಇನ್ನೇನು ಫಿನಾಲೆ ಮತ್ತೆ ಅಲ್ಲಿ ಎಲ್ರೂ ಅದೇ ಅರ್ಥ ಮಾಡ್ಸಕ್ ಟ್ರೈ ಮಾಡಿದ್ದಾರೆ.
ಅವ್ರು ತಗೊಳ್ತಾ ಇರೋ ರೀತಿ ಬೇರೆ, ಬಟ್ ಇಟ್ಸ್ ಫೈನ್. ಎನಿವೇಸ್ ಅವ್ರ ಫ್ಯಾನ್ಸ್ಗೆ ಏನ್ ತೊಂದ್ರೆ ಇಲ್ಲ ಬಿಡು. ಇನ್ನೊಂದೇನಂದ್ರೆ ಅದೇ ನೀನ್ ವೀಕೆಂಡ್ ಬರೀ ಅವ್ರ ಬಗ್ಗೆನೆ ಮಾತಾಡ್ತಾ ಇದ್ರು ಅಂತ ಹೇಳ್ದಲ್ಲ, ನನಗೆ ಇನ್ನೊಂದು ಅರ್ಥ ಆಗದೆ ಇರೋ ಸಂಗತಿ ಏನಂದ್ರೆ, ಬೆಳಗಿನ ಜಾವ 4 ಗಂಟೆಲಿ ಅಂತ ಒಂದ್ ಸೀನ್ ನಡಿ, ಅದ್ ಬಂದ್ ಹೇಳ್ತೀನಿ, ಆಚೆ ಬಂದು ನೀನ್ ಗೆದ್ರೆ ನಾನು ಒಪ್ಕೊಂತಾ ಇದ್ದೆ, ಆಚೆ ಬಂದ್ ಡೇಟ್ ಹೇಳ್ತೀನಿ ಅಂತಲ್ಲ, ಡೇಟ್ ಹೇಳ್ತೀನಿ ಅಂತ ತಪ್ಕೊಂತಾರೆ. ನಮಗೇನ್ ಆಚೆ ಕಡೆ ಕಾಣಿಸುತ್ತೆ ಗುರು, ಬಿಗ್ ಬಾಸ್ ಅವ್ರು ತೋರಿಸಿದ ಅಷ್ಟೇ ಕ್ಲಿಪ್. ಆದ್ರೆ ನಮ್ಗೆ ಏನ್ ಅನ್ಸಿದ್ದು, ಓ ಇವ್ರು ಮದುವೆ ಬಗ್ಗೆ ಲವ್ ಬಗ್ಗೆ ಮಾತಾಡ್ತಾ ಇದಾರೆ, ಆಚೆ ಬಂದ್ ಮದುವೆ ಬಗ್ಗೆ ಮಾತಾಡಿದಾರೆ ಅಂತ ನಮಗನ್ಸಿದ್ದು. ಅದೆಷ್ಟರ ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಅಕಸ್ಮಾತ್ ಅದು ನಿಜ ಆಗಿದ್ರೆ ಸುದೀಪ್ ಸರ್ ಅದನ್ನ ಕೇಳ್ಬೇಕಾದ್ರೆ ಆ ವಿಡಿಯೋ ಯಾಕೆ ತೋರಿಸಿಲ್ಲ ಅವ್ರಿಬ್ರಿಗೆ? ಅದಲ್ಲ, ಅಲ್ಲಿ ಆಕ್ಚುಲಿ ಏನಾಯ್ತು ಅಂದ್ರೆ ತ್ರಿವಿಕ್ರಮ್ ಅವರು ಭವ್ಯಗೆ ಸೀರಿಯಸ್ಲಿ ಲವ್ ಯು ಭವ್ಯ ಅಂತ ಹೇಳಿದ್ದಾರೆ. ಈ ಕ್ಲಿಪ್ ನಮ್ಗೆ ಎಲ್ರಿಗೂ ತೋರ್ಸಿದ್ದಾರೆ, ಓಕೆನಾ? ಅದನ್ನ ಇಟ್ಕೊಂಡ್ಬಿಟ್ಟು ಸುರೇಶ್ ಮಾವ ಕೇಳಿದ್ದಾರೆ ಬಂದಾಗ, ಮನೆಗ್ ಬಂದಾಗ. ಸೊ ಅದನ್ನ ಹೇಳಿದಾಗ ತ್ರಿವಿಕ್ರಮ್ ಒಪ್ಕೊಂಡ್ರು, ಹೇಳಿದೆ ಒಪ್ಕೊಂಡ್ರು ಐ ಲವ್ ಯು ಅಂತ. ಇವರೆಲ್ಲ ಆಮೇಲೆ ಜೋಕ್ ಮಾಡ್ಕೊಂಡು ಹೋದ್ರು. ಸುದೀಪ್ ಸರ್ ಕೇಳಿದಾಗ ಒಪ್ಕೊಳ್ತಾ ಇಲ್ಲ ಇವ್ರು, ಇಲ್ಲ ಅದ್ ಹೇಳೇ ಇಲ್ಲ ಅಂತ. ಸಿ ಫ್ರೆಂಡ್ಶಿಪ್ ಅಲ್ಲೂ ಐ ಲವ್ ಯು ಎಲ್ಲ ಹೇಳೋದು ಇರುತ್ತೆ, ಅದು ಅವ್ರವ್ರಿಗೆ ಬಿಟ್ಟಿರೋದು. ಬಟ್ ಅವ್ರು ಫುಲ್ಲಿ ಡಿನೈ ಮಾಡಿದ್ರು. ನನ್ಗೇನಂದ್ರೆ ಪಾಪ ಧನ್ರಾಜ್ ಮಾತಾಡಕ್ ನೋಡಿದ್ರು ಕಣ್ ತೋರಿಸಿ ಐ ಆಮ್ ಲೈಕ್ ವಾಟ್ ಇಸ್ ದಿಸ್? ಇಡೀ ಕರ್ನಾಟಕ ಜನತೆ ನೋಡಿದೆ ಇದನ್ನ. ಸುದೀಪ್ ಸರ್ ಇದು ಯಾವಾಗ್ಲೂ ಹೇಳ್ತಾರೆ, ಮರಿಬೇಡಿ ಇಡೀ ಕರ್ನಾಟಕ ಜನತೆ ಇದನ್ನ ನೋಡಿದೆ ಅಂತ. ಅದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಎಂಡ್ ಆಫ್ ದ ಡೇ ಪೀಪಲ್ ಮೈಟ್ ಆಸ್ಕ್, ಅವ್ರ ಕ್ವಶನ್ ಮಾಡ್ಬೋದು, ಏನಕ್ಕೆ ನಮ್ಮ ಪರ್ಸನಲ್ ಬಗ್ಗೆ ಎಲ್ಲ ಮಾತಾಡ್ತಾ ಇದೀರಾ ಅಂತ. ನೀವು ಎಲ್ಲೋ 4 ಗೋಡೆ ಮಧ್ಯೆ ಇದ್ರ ಬಗ್ಗೆ ಮಾತಾಡಿದ್ರೆ ಯಾರು ಮಾತಾಡ್ತಾ ಇರ್ಲಿಲ್ಲ. ಒಂದು ರಿಯಾಲಿಟಿ ಶೋ ಅಲ್ಲಿ ಕೋಟ್ಯಾಂತ ಜನ ನೋಡೋ ಶೋ ನಲ್ಲಿ ನೋಡಿದಿರಾ, ಅದ್ರ ಬಗ್ಗೆ ಅದ್ರ ಟಾಪಿಕ್ ಬಗ್ಗೆ, ಬಿಕಾಸ್ ಅವ್ರ ವಿಷಯ ಪರ್ಸನಲ್, ಅದು ಅವ್ರ ಫ್ರೆಂಡ್ಶಿಪ್ ಆಗ್ಲಿ, ಲವ್ ಆಗ್ಲಿ, ರಿಲೇಶನ್ಶಿಪ್ ಆಗ್ಲಿ, ಅದು ಅವ್ರ ಪರ್ಸನಲ್, ಅದ್ರ ಬಗ್ಗೆ ಬೇರೆ ಮಾತಾಡಬಾರದು. ಬಟ್ ಇದು ಒಂದು ರಿಯಾಲಿಟಿ ಶೋ ಅಲ್ಲಿ ಮಾತಾಡಿರೋದ್ರಿಂದ, ಕೋಟ್ಯಾಂತರ ಜನರು ಕನ್ನಡಿಗರ ಮುಂದೆ ಮಾತಾಡೋದ್ರಿಂದ ನಾವು ಅದಕ್ಕೆ ರಿಯಾಕ್ಟ್ ಮಾಡಬಹುದು ಅಂತ ಅನ್ಕೊಂಡಿದೀನಿ. ಸೊ ಬಿಕಾಸ್ ಐ ರೆಸ್ಪೆಕ್ಟ್ ದೇರ್ ವಾಟ್ ಎವರ್ ದೇ ಹ್ಯಾವ್. ಎಷ್ಟೊಂದು ಎಲಿಮೆಂಟ್ ಆಗಿರೋ ವಿಡಿಯೋಸ್ ಗಳು ನೋಡಿದೀನಿ, ಬಟ್ ನಂಗೆ ಧನ್ರಾಜ್ ಅವ್ರ ವಿಡಿಯೋ ನೋಡಿದಾಗ ನಂಗೆ ತುಂಬಾ ಎಮೋಷನ್ ಆಯ್ತು, ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಸೊ ಒಳ್ಳೆ ಡಿಸರ್ವಿಂಗ್ ಹಾನೆಸ್ಟ್ ಕ್ಯಾಂಡಿಡೇಟ್. ಜಸ್ಟ್ ದಟ್ ಅವರು ಮನೆಯಲ್ಲ ಅಷ್ಟು ಪಾಪ್ಯುಲರ್ ಇಲ್ಲ, ಅವರು ಬೇರೆಲ್ಲ ಸೀರಿಯಲ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಸೀರಿಯಲ್ ಮಾಡ್ಕೊಂಡು, ಯಾಕಂದ್ರೆ ನಾವು ನೋಡಲ್ಲ ಸೀರಿಯಲ್, ನೀವು ನೋಡಲ್ಲ ಸೀರಿಯಲ್. ಸೊ ನಮ್ಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ ಆರ್ಟಿಸ್ಟ್ ಗಳು ಯಾರು ಬಂದ್ರೆ, ಬಿಕಾಸ್ ನಮ್ಗೆ ಬಿಗ್ ಬಾಸ್ ಸ್ಪರ್ಧಿಗಳಷ್ಟೇ ಅವರು. ಹಾಗಾಗಿ ಆ ಪಾಪ್ಯುಲಾರಿಟಿ ಇಂದ ಅವ್ರಿಗೆ ಜಾಸ್ತಿ ಓಟ್ ಬಂದಿರಬಹುದು. ಬಟ್ ಧನ್ರಾಜ್ ಅವ್ರು ಆಚೆ ಬಂದಿದ್ದು ನಮಗೂ ಬೇಜಾರಾಯ್ತು, ಸಿಕ್ಕಾಪಟ್ಟೆ ಬೇಜಾರಾಯ್ತು. ಎನಿವೇಸ್ ಐ ಥಿಂಕ್ ಅದೊಂದು ಭೇಟಿ ನೋಡಿ ನಂಗೆ ತುಂಬಾ ಎಮೋಷನಲ್ ಆಯ್ತು. ನನ್ಗೂ ಅಷ್ಟೇ ಬಡ, ಹಿ ವಾಸ್ ಅ ರಿಯಲಿ ಗುಡ್ ಪ್ಲೇಯರ್. ಆಮೇಲೆ ಕೊನೆಗೆ ಧನ್ರಾಜ್ ಅವರು ಸುದೀಪ್ ಸರ್ ಮತ್ತೆ ತಪ್ಕೋಬಹುದು, ನನ್ಗೇನಾದ್ರೂ ಇದ್ರೆ ಕ್ವಶನ್ಸ್ ನಿಮ್ಮ ಹತ್ರನೇ ಬಂದು ಕೇಳಿ, ಲೈಕ್ ಸೋ ಕ್ಯೂಟ್, ಚೆನ್ನಾಗಿದೆ. ಬಟ್ ಐ ಫೀಲ್ ಲೈಕ್ ಅವರು ಬಂದಿದ್ದಿನ ಬಂದಾಗ ಏನ್ ಗುಂಡಕ್ಕಿದ್ರಲ್ಲ, ವಿಟಿ ನೋಡಿದಾಗ ಐ ವಾಸ್ ಲೈಕ್ ಧನ್ರಾಜ್ ಹಿಂಗಿದ್ರು ಗೊತ್ತೇ ಆಗಿಲ್ಲ ಅಂತ. ಬಟ್ ನಂಗೆ ಥ್ರೂ ಔಟ್ ಅವ್ರ ಗ್ರಾಫ್ ನೋಡಿದ್ರೆ ಐ ಥಿಂಕ್ ಅವ್ರು ತುಂಬಾ ಬೆಳೆದಿದ್ದಾರೆ ಬಡೆ. ಅವರು ಇವಾಗ ಮಾತಾಡೋ ರೀತಿ ಆಗಿರ್ಲಿ, ಆನ್ಸರ್ ಮಾಡೋ ರೀತಿ ಆಗಿರ್ಲಿ, ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನ್ಸ್ತು. ಹಾಗೆ ಬಡೆ ಇವಾಗ ಈ ಹಳೆ ಕಂಟೆಸ್ಟೆಂಟ್ಸ್, ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಸ್ ಮನೆಗ್ ಬಂದಾಗ ಎಲ್ಲೂ ನನ್ಗೆ ಒಂದ್ ಕಡೆ ಅನ್ಸ್ತು, ಎಲ್ರು ಮಂಜಣ್ಣ ಮತ್ ಗೌತಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ, ಬ್ಲಾಕ್ ಹಾರ್ಟ್ ಕೊಡೋದು ಅದೆಲ್ಲದ್ರಲ್ಲಿ. ನಂಗೆ ಇನ್ನೊಂದೇನ್ ಅನ್ಸ್ತು ಅಂದ್ರೆ, ಇವರು ಆಚೆ ಈ ಫ್ಯಾನ್ ಫಾಲೋಯಿಂಗು PR ಪೇಜಸ್ ನೋಡಿ ಅದ್ರ ಪ್ರಕಾರನೇ ಫೇವರ್ ಮಾಡಿ ಸ್ಪರ್ಧಿಗಳ ಜೊತೆ ಮಾತಾಡ್ತಾ ಇದ್ರ ಅಂತ ನಂಗೆ ಎಲ್ಲೋ ಒಂದ್ ಕ್ವೆಶ್ಚನ್ ಮಾರ್ಕ್ ಇರ್ಬೋದು. ಈಗ ಬಾಕಿ ಎಲ್ಲಾ ಕಂಟೆಸ್ಟೆಂಟ್ ಗಳದ್ದು ಪೇಜ್ ಗಳು ಬರ್ತಾ ಇದೆ ನನಗೆ, ಅವರು ಎಲ್ಲ PR ಮಾಡಿಸ್ತಾ ಇದಾರೆ. ಸಾರಿ ಟು ಸೇ ದಿಸ್, ನಂಗೆ ಮೋಕ್ಷಿತ್ ಅವ್ರ ಫ್ಯಾನ್ಸ್ ಗಳು, ಸೋ ಕಾಲ್ಡ್ ಫ್ಯಾನ್ಸ್, ನಾನು PR ಅಂತ ಹೇಳಲ್ಲ, ಅಲ್ಲಿ ಬಂದ್ರೆ ಕಮೆಂಟ್ ಮಾಡ್ತಾರೆ ಯಾಕೆ PR ಅಂತ, ನಾವೆಲ್ಲ ಫ್ಯಾನ್ಸ್ ಗಳು ಅಲ್ಲ, ನಾವ್ ಇದನ್ನ PR ಅಡ್ರೆಸ್ ಮಾಡ್ತಾ ಇರೋದು ಫ್ಯಾನ್ಸ್ ಗಲ್ಲ ಅಲ್ವಾ ಫ್ಯಾನ್ಸ್ PR ಗೊತ್ತಿಲ್ಲ. ನೀನ್ ಇವಾಗ ಅವ್ರು ಫ್ಯಾನ್ಸ್ ಅಡ್ರೆಸ್ ಮಾಡ್ತಾ ಇದೆಯಾ, PR ಪೇಜಸ್ ಅಡ್ರೆಸ್ ಮಾಡ್ತಿದ್ಯಾ ಗೊತ್ತಿಲ್ಲ, ಒಟ್ಟು ನಾನು ವಿಡಿಯೋ ಬಂದು ಕಮೆಂಟ್ ಮಾಡ್ತಿರೋದು. PR ಪೇಜಸ್ ಬಗ್ಗೆ ಮಾತಾಡ್ತಿದ್ರೆ ಫ್ಯಾನ್ಸ್ ಯಾಕೆ ಒಫೆಂಡ್ ಆಗ್ತಾ ಇದ್ದೀರಾ? ಅಂದ್ರೆ ಫಸ್ಟ್ ಎಲ್ಲ ರಿವ್ಯೂ ವಿಡಿಯೋ ಬಿಟ್ಟಾಗ ಬರೀ ಮೋಕ್ಷಿತ ಅವರು ಫ್ಯಾನ್ಸ್ /PR ಗಳು ಮೋಕ್ಷಿತ ಹಾಟ್ ಅಂತೆಲ್ಲ ಕಮೆಂಟ್ ಆಗ್ತಾ ಇದ್ರು. ಇವಾಗ ಎಲ್ರದ್ದು ಆಗ್ತಿದ್ದಾರೆ, ಎಲ್ರದ್ದು ಬರ್ತದೆ, ಮಂಜಣ್ಣ, ಭವ್ಯ, ರಜತ್ ಕಿಶನ್. ಇನ್ಫ್ಯಾಕ್ಟ್ ಗೌತಮಿ ಧನ್ರಾಜ್ ಇವ್ರು ಮೊನ್ನೆ ಯಾವ್ದು ಕುಕ್ ಮಾಡ್ತಿರೋ ವಿಡಿಯೋ, ಅದಕ್ಕೆ ರಜತ್ ಕಿಶನ್ ವಿನ್ನರ್ ಅಂತ ಕಮೆಂಟ್ ಹಾಕಿದ್ದಾರೆ. ಕರೆಕ್ಟ್, ಸಂಬಂಧ ಇಲ್ಲ ಆ ವಿಡಿಯೋಗೆ, ಬಟ್ ಕಮೆಂಟ್ ಹಾಕಿದ್ದಾರೆ. ನಿಮ್ಮ ಅಭಿಮಾನ ನೋಡಿ ತುಂಬಾ ಖುಷಿ ಆಯ್ತು. ಮತ್ತೆ ಅದು ಹಾರ್ಟ್ ಕೊಟ್ಟಿರೋ ಪ್ರಕ್ರಿಯೆಯಲ್ಲಿ ಅವರು ಮಾನಸ ಅವರು, ಅನುಷಾ ಅವರು, ಹಂಸ ಅವರು ಯಾರಿಗ ಹಾರ್ಟ್ ಕೊಟ್ಟರು ಅಂತ ತೋರಿಸಿಲ್ಲ. ಬಟ್ ನಿಮ್ಮ ಕ್ಲಿಪ್ಸ್ ಮಧ್ಯೆ ನೋಡಿದ್ರೆ ತ್ರಿವಿಕ್ರಮ್ ಅವ್ರ ಕೈಯಲ್ಲಿ 2 ರೆಡ್ ಹಾರ್ಟ್ ಇತ್ತು, ಪ್ರಾಬ್ಲಿ ಅವ್ರಿಗೆ ಸಿಕ್ತು. ಟೈಮ್ ಕಮ್ಮಿ ಆಗಿದೆ ಅಂತ ಕೊಟ್ಟಿಲ್ಲ ಅನ್ಸುತ್ತೆ, ನಾವೇ ಕುತ್ಕೊಂಡು ಅಬ್ಸರ್ವ್ ಮಾಡಿ ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ಗೌತಮಿ ಅವ್ರು ಹೋಗಾದ್ಮೇಲೆ ಮಂಜಣ್ಣ ಅವ್ರದ್ದು ಫುಲ್ ಕಮ್ ಬ್ಯಾಕ್ ಆಗಿದೆ ಅಂತಾನು ಅನ್ಸು. ನೀನ್ ಸ್ಟೋರಿ ಹಾಕೊಂಡಿದೆ, ಮಂಜಣ್ಣ ಇಸ್
ಬ್ಯಾಕ್ ಅಂತ. ಅದು ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಐ ಥಿಂಕ್ ಅವಶ್ಯಕತೆ ಇತ್ತು. ಮಂಜಣ್ಣ ಎಲ್ಲರೂ ತುಂಬಾ ಸೈಲೆಂಟ್ ಆಗೋಗ್ಬಿಟ್ಟಿದ್ರು ಆ ಮಡಕೆ ಎಲ್ಲ ಹೊಡೆಯೋ ಪ್ರಕ್ರಿಯೆಯಲ್ಲಿ. ಅವರು ಚೆನ್ನಾಗಿ ಉತ್ತರ ಕೊಟ್ರು ಅನ್ಸುತ್ತೆ ಎಲ್ರಿಗೂ. ನಂಗೆ ಒಂದು ತುಂಬಾ ಬೇಜಾರಾಗ್ತಾ ಇರೋದು ಆಸ್ ಅ ವ್ಯೂವರ್ ಏನಂದ್ರೆ, ಮಂಜಣ್ಣಗೆ ಹೀಯಾಳಿಸ್ತಾ ಇರೋದು ಇವ್ರು 3 ಜನ ಸೇರ್ಕೊಂಡು. ಅಂದ್ರೆ ರಜತ್ ಅವ್ರು ಮಾತಾಡ್ತಾರೆ, ಮಿಕ್ಕಿದಿಬ್ಬರು ಜನ ಭವ್ಯ ಮತ್ತು ತ್ರಿವಿಕ್ರಮ್ ನಗ್ತಾ ಇರ್ತಾರೆ. ಅಂದ್ರೆ ಅವರು ಭಾಗಿ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಅದೆಲ್ಲೂ ಸ್ವಲ್ಪ ನನಗ್ ಬೇಜಾರಾಗ್ತದೆ. ಹೆಂಗೆ ಅಂದ್ರೆ ಹಿಂದಿನ ಸೀಸನ್ ಅಲ್ಲಿ ಪ್ರತಾಪ್ಗೆ ಮಾಡ್ತಾ ಇದ್ರಲ್ಲ, ಅವಾಗ ಪ್ರತಾಪ್ಗೆ ಹಿಂಗ್ ಬೇಜಾರಾಗ್ತದೆ. ಪ್ರತಾಪ್ ಮುಖಕ್ಕೆ ಮಾಡ್ತಾ ಇದ್ರು ಅವ್ರ ಪಾಪ. ಪ್ರತಾಪ್ ಅವ್ರು ಹೋಗಿ ಫುಲ್ ಬೇಜಾರ್ ಮಾಡ್ತಾ ಇದ್ರು. ಇಲ್ಲೂ ನನ್ಗೆ ಕಾಮಿಡಿ ಮಾಡ್ಬೋದು, ಬಟ್ ಇದು ಸ್ವಲ್ಪ ಜಾಸ್ತಿ ಅಂತ ನನ್ಗೆ ಅನ್ಸ್ತು. ಒಳ್ಳೆ ಮುಗಿಸಿದವ್ರು ಹೇಳ್ತಾರೆ ಅವ್ರು ಕಾಮಿಡಿ ಮಾಡೋದು ರಜತ್ ಕಾಮಿಡಿ ಮಾಡೋದು ಹೇಗಂದ್ರೆ ಬೇರೆಯವ್ರನ್ನ ಆಡ್ಸ್ಕೊಂಡು ಅಂತ. ಸೊ ಅಂದ್ರೆ ಕಾಮಿಡಿ ಮಾಡ್ತಾ ಇದಾರೆ, ಬಟ್ ಅವ್ರು ಕಾಮಿಡಿ ಮಾಡ್ತಿರ್ಬೇಕಾದ್ರೆ ಅವ್ರ ಆಚೆ ಹೇಗ್ ಕಾಣ್ತಾ ಇದಾರೆ ಅಂತ ಮರ್ತ್ಬಿಟ್ಟಿದ್ದಾರೆ. ಇನ್ನೊಂದ್ ಕಡೆ ಈ ಗ್ರೂಪಿಸಂ ಬಗ್ಗೆ ಅಂತ ಎಷ್ಟ್ ದಿನ ಮಾತಾಡ್ಕೊ ಬಂದ್ರಲ್ಲ, ಎಲ್ಲಾ ಗ್ರೂಪ್ ನು ಹೊಡೆದಾಕ್ಬಿಟ್ರು. ಮಂಜಣ್ಣ ಗೌತಮಿನೂ ಹೋದ್ರು, ಶಿಶಿರು ಐಶ್ವರ್ಯನು ಹೋದ್ರು, ಧನರಾಜ್ ಹನುಮಂತು ಗ್ರೂಪ್ ಹೋಯ್ತು. ಇವಾಗ ಭವ್ಯ ತ್ರಿವಿಕ್ರಮ್ ಮತ್ತೆ ರಜತ್ ಒಂದ್ ಗ್ರೂಪ್. ನನ್ಗೆ ಇನ್ನೊಂದ್ ಏನ್ ಅನ್ಸ್ತಾ ಇದೆ ಅಂದ್ರೆ, ರಜತ್ ಅವ್ರು ಮುಂಚೆ ಬಂದಿದ್ರೆ ಆಲ್ರೆಡಿ ಒಂದ್ ಗ್ರೂಪ್ ಆಗೋಗ್ಬಿಡೋದು. 50 ದಿನ ಆದ್ಮೇಲೆ ಬಂದಿದ್ದಾರೆ, ಅದಕ್ಕೆ ಇವಾಗ ಇದೆಲ್ಲ ಕಾಣಿಸ್ಕೊಳ್ತಾ ಇದೆ. ಅವ್ರು ಕೇಳಿದ್ರು ಬೇಜಾರಾಗ್ಬಿಡ್ತಾರೆ ರಜತ್ ಅವ್ರಿಗೆ. ನಾನ್ ಫೇವರಿಸಮ್ ಮಾಡ್ತಾ ನಾನ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಅವರು ಭವ್ಯಗೆ ಆಕ್ಚುಲಿ ಮಾಡಲ್ಲ. ಭವ್ಯ ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ ಅನ್ಕೋತೀನಿ. ಫೇವರಿಸಮ್ ನ ರಾಂಗ್ ಪ್ರೂವ್ ಮಾಡ್ಬೇಕು ಅಂತ ಸಿಕ್ಕಿದ ಚಾನ್ಸ್ ಎಲ್ಲಾ ಕಡೆ ಭವ್ಯ 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 ಅಂತ ಹೇಳ್ತಾರೆ. ಯಾವ ರೇಂಜಿಗೆ ಅಂತಂದ್ರೆ, ಹಾನೆಸ್ಟಿ ಬಗ್ಗೆ ಸುದೀಪ್ ಸರ್ ಹೇಳಿದಾಗ ನೆಕ್ಸ್ಟ್ ಡೇ ಕೂತ್ಕೊಂಡು ಜೈಲ್ ಮುಂದೆ ಕೂತ್ಕೊಂಡು ಭವ್ಯ ನೀನು 7 ಅನ್ಸಲಿ ತಪ್ಪು ಮಾಡಿದ್ಯಾ, ನಾನ್ ನೋಡಿದ್ದೀನಿ ಅಂತಾನು ಹೇಳಿದ್ರು. ಸೊ ಈಸ್ ಟ್ರೈಯಿಂಗ್ ಇಸ್ ಬೆಸ್ಟ್ ಟು ಪ್ರೂವ್ ದೇರ್. ಬಟ್ ಎಲ್ಲೋ ಒಂದ್ ಕಡೆ ಅವರು ತ್ರಿವಿಕ್ರಮ್ ಜೊತೆ ಕ್ಲೋಸ್ ಆಗಿ ಅದು ಸ್ವಲ್ಪ ಹೈಲೈಟ್ ಕಾಣ್ತಾ ಇದೆಯಾ. ಅವ್ರು ತ್ರಿವಿಕ್ರಮ್ ಅವರ ಫ್ರೆಂಡ್ ಗ್ರೂಪ್ ಮಾಡ್ಕೊಂಡು ಬಿಕಾಸ್ ಟಾಸ್ಕ್ ಬಂತಲ್ಲ, ಮಡಕೆ ಅವ್ರ ತಲೆ ಹೊಡೆಯೋದೆಲ್ಲ ಮಾಡಿದಾಗ ಎಲ್ಲಾ ಟಾರ್ಗೆಟ್ ಮಂಜಣ್ಣ ಮೇಲೆ. ಎಲ್ಲರೂ ಮಂಜಣ್ಣ ಮೇಲೆ ಟಾರ್ಗೆಟ್ ಆಗ್ತಾರೆ. ಯಾಕೆ ರಜ ಲಾಸ್ಟ್ ವೀಕ್ ಆಗಿರೋದ್ರಿಂದ ಅವರು ಅವ್ರ ಕಾಂಪಿಟೇಟರ್ ತಾನೆ. ಯಾಕೆ ತ್ರಿವಿಕ್ರಮ್ ಹೊಡೆದ್ರು ಮಾಡಿದ್ರು, ಬಟ್ ಅಷ್ಟು ಇಂಟೆನ್ಸ್ ಆಗಿರ್ಲಿಲ್ಲ. ರಜತ್ ಮಂಜಣ್ಣಂಗ್ ಮಾಡೋ ಅಷ್ಟು ಇರ್ಲಿಲ್ಲ. ಫ್ರೆಂಡ್ಸ್ ಮಾಡ್ಕೊಂಡು ಮಂಜಣ್ಣನು ಮೋಕ್ಷಿತ ಅವ್ರಿಗೆ ಹಂಗೆ ಮಾಡಿದ್ರಲ್ಲ, ಎಲ್ರಿಗೂ ಹೆಂಗ್ ಹೊಡೆದ್ರು. ಮೋಕ್ಷಿತ ಅವ್ರಿಗೆ ಅವ್ರ ಫೋಟೋಗೆ ಏನು ಆಗ್ಬಾರ್ದಂತ ಮೇಲೆ ಇಟ್ಟು ಮಾಡಿದ್ರು. ಎನಿವೇಸ್ ಇವಾಗ ಅಟ್ ಲೀಸ್ಟ್ ಅವ್ರ ಬೇಸಿಕಲಿ ಅವ್ರ ಫ್ರೆಂಡ್ಸ್ ಹೊಡಿಲಿಲ್ಲ, ಅಷ್ಟು ಜೋರಾಗಿ ಹೊಡೆದಿಲ್ಲ. ಇನ್ನು ಏನಕ್ಕೆ ಲಾಸ್ಟ್ ವೀಕ್ ಅಲ್ಲಿ ಮಂಜಣ್ಣ ಅವರು ಮೋಕ್ಷಿತ ಅವ್ರ ಜೊತೆ ಅವ್ರ ಅಣ್ಣ ತಂಗಿ ಸಂಬಂಧನ ಉಳ್ಸ್ಕೊಂಡ್ ಹೋಗ್ತೀನಿ ಅಂದಿದ್ದಾರೆ. ಮೋಕ್ಷಿತ ಅವ್ರು ತುಂಬಾ ಅಟ್ಯಾಚ್ ಆಗಿದ್ದಾರೆ ಅಂತ ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಸೊ ಲೆಟ್ ಸಿ ಏನಾಗತ್ತೆ ಅಂತ ಬಿಗ್ ಬಾಸ್ ಮುಗ್ದಾದ್ಮೇಲೆ. ಗೌತಮಿ ಕೂಡ ಎವಿಕ್ಟ್ ಆದ್ರು, ದಟ್ ವಾಸ್ ಕ್ವೈಟ್ ಎವಿಡೆಂಟ್ ಅವರೇ ಹೋಗ್ತಾರೆ ಅಂತ. ನನಗೆ ಗೌತಮಿ ಅವ್ರಿಗೆ ಒಂದೇ ಒಂದು ಕ್ವೆಶನ್ ಕೇಳಬೇಕು. ಐ ಥಿಂಕ್ ಶೀಸ್ ಗುಡ್, ಶೀಸ್ ಸ್ಮಾರ್ಟ್, ಬಟ್ ಆ ಬಿಗ್ ಬಾಸ್ ಮನೆಯಲ್ಲಿ ಬಿಂಗ್ ನೈಸ್, ರೂಡಾಗಿ ಮಾತಾಡದೆ ಇರೋದು, ತುಂಬಾ ಹಂಬಲ್ ಆಗಿರೋದು, ನಗ್ತಾ ಮಾತಾಡೋದು, ಇದರಿಂದ ಮಂಜು ಅವ್ರಿಗೆ ಇನ್ಫ್ಲುಯೆನ್ಸ್ ಆದ್ರು. ಓಕೆ, ಇದರಿಂದ ಅವ್ರಿಗೆ ಒಳ್ಳೇದಾಯ್ತಾ ಮಂಜು ಅವ್ರಿಗೆ? ಆಸ್ ಅ ವ್ಯಕ್ತಿ ಲೈಫ್ ಉಪಯೋಗ ಆಗುತ್ತೆ. ಗೇಮ್ ಬಗ್ಗೆ ಗೊತ್ತಿಲ್ಲ ಅವಳಿಗೆ, ಬಟ್ ಲೈಫ್ ಗೆ ಈ ರೀತಿ ಇರಬೇಕು, ಈ ರೀತಿ ಕಂಡಕ್ಟ್ ಮಾಡ್ಕೋಬೇಕು ನನ್ ಪರ್ಸನಲಿ ಇಷ್ಟ. ಮುಂಚಿಂದಾನು ಹೇಳಿದಿರ ನಂಗೆ ಗೌತಮಿ ಅವರು. ಬಟ್ ಇಲ್ಲಿ ಗೇಮ್ ಬಗ್ಗೆ ಮಾತಾಡ್ತಾ ಇರೋದು ನಾವು, ಗೇಮ್ ಆಗಿರೋದ್ರಿಂದ ಅವ್ರನ್ನ ಅಷ್ಟು ಚೇಂಜ್ ಮಾಡೋ ಅವಶ್ಯಕತೆ ಇತ್ತ ಗೌತಮಿ ಅವ್ರಿಗೆ? ಬಿಕಾಸ್ ಇದ್ರಿಂದ ಅವ್ರಿಗೆ ತುಂಬಾ ಏಟ್ ಆಯ್ತು. ಇದರಿಂದ ಅವರು ನಾಳೆ ವೀಕ್ ಬಂದ್ರು ಅಷ್ಟೇ, ಬಟ್ ಗೆಲ್ತಾರೋ ಇಲ್ವೋ ನಮಗ್ ಗೊತ್ತಿಲ್ಲ. ಸೀರಿಯಸ್ ಆಗಿ ಗೆದ್ರೆ ಖುಷಿನೇ, ಬಟ್ ಯಾ. ಸೊ ಇದ್ರಿಂದ ನನಗೆ ಇದೊಂದೇ ಎಲ್ಲೋ ಒಂದು ಗೌತಮಿ ಅವರು ಸ್ಟಾರ್ಟಿಂಗ್ ಯಾರೋ ಹೇಳ್ದಾಗ, ಇದು ಸ್ವಲ್ಪ ನಿಮ್ ಫ್ರೆಂಡ್ಶಿಪ್ ಅವ್ರ ಆಟಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಹೇಳಿದಾಗ ಗೌತಮಿ ಅವರು ಹೇಗೋ ಮಾಡಿ ಅದನ್ನ ಸ್ಟಾಪ್ ಮಾಡ್ಬಿಡ್ಬೇಕಾಗಿತ್ತು. ಐನೋ ಅವ್ರು ಹೇಳೋ ಪ್ರಕಾರ ಹೇಳಿದ್ರು, ಮಂಜಣ್ಣ ಅವ್ರ ಮಾತು ಕೇಳಲಿಲ್ಲ. ಬಟ್ ಸತ್ಯ ಯಾವತ್ತು ಕಹಿ ಇದ್ದಂಗೆ. ಇಫ್ ಯು ಹ್ಯಾವ್ ಟು ಟೆಲ್ ಟ್ರೂತ್ ಫಾರ್ ಗ್ರೇಟರ್ ಗುಡ್, ಒಬ್ರು ಭವಿಷ್ಯಕ್ಕೆ ಒಳ್ಳೇದಾಗತ್ತೆ, ಆಟಕ್ಕೆ ಒಳ್ಳೇದಾಗತ್ತೆ ಅಂದಾಗ ಹೇಳ್ಬಿಟ್ಟು ಕಟ್ ಮಾಡ್ಲೇಬೇಕಾಗಿತ್ತು. ಬಿಕಾಸ್ ಆಸ್ ಅ ಮಂಜಣ್ಣ ಫ್ಯಾನ್ ನಾನು ಮಂಜಣ್ಣ ಅವ್ರನ್ನ ಇಷ್ಟಪಟ್ಟಿದ್ದೆ. ಅವ್ರ ಅಗ್ರೆಸಿವ್ ಆಗಿ ಮಾತಾಡೋದು, ಸ್ಟ್ರಾಟಜಿ ಅದನ್ನೆಲ್ಲ ನೋಡಿ ಆ ಕಾಮ್ ಮಂಜಣ್ಣ ನಮ್ಗೆ ಬೇಡ. ಬಿಕಾಸ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂದ್ರೆ ಹೆಂಗಿರ್ಬೇಕು ಆತರ ಇರಬೇಕು, ಮಂಜಣ್ಣ ಹೇಗಿದೆ ಆತರ ಇರಬೇಕು. ಅದನ್ನ ಚೇಂಜ್ ಮಾಡಿ ನಂಗೆ ಎಲ್ಲೋ ಒಂದ್ ಕಡೆ ಈಗ್ಲೂ ಅದಿದೆ. ಮಂಜಣ್ಣ ಅವ್ರನ್ನ ಚೇಂಜ್ ಮಾಡ್ಬಿಟ್ಟು ಈಗ ನೋಡಿ ಹೆಂಗ್ ಅಗ್ರೆಸಿವ್ ಆಗಿ ಆಡಿದ್ರು ಮೊನ್ನೆ ಅದೊಂದ್ ಗೇಮ್ ಅಲ್ಲಿ. ಅದೇ ತರ ಅಗ್ರೆಸಿವ್ನೆಸ್ 2 to 3 ವೀಕ್ಸ್ ಇದ್ಬಿಟ್ಟಿದ್ರೆ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಇನ್ನೂ ಜಾಸ್ತಿ ಆಗ್ಬಿಡೋದು. ಆಮೇಲೆ ಆ ಪರ್ಟಿಕ್ಯುಲರ್ ಗೇಮ್ ನ ಬರೀ ಮಂಡೆಗ್ ಮಾತ್ರ ನಿಲ್ಸಿ, ಈ ಮೊನ್ನೆಯಿಂದ ಮಂಗಳವಾರ ಇವತ್ತು ಏನೋ ಲಾ ಅನ್ಕೊಂಡ್ ಮಾಡ್ತಾ ಇದಾರೆ. ಎಪಿಸೋಡ್ ನೋಡಕ್ಕೆ ಬೇಜಾರಾಗ್ತದೆ ನಮ್ಗೆ ಆಕ್ಚುಲಿ. ಓಕೆ, ನಿಮ್ ಮಂಜಣ್ಣ ಬಗ್ಗೆ ಹೇಳೋದು ಐ ಥಿಂಕ್ ನಾವು ಪ್ರಶ್ನೆ ಮಾಡೋದು ಸರಿ ಇರಲ್ಲ ಒಡೆ. ಯಾಕಂದ್ರೆ ಮಂಜಣ್ಣ ಅವರೇ ಒಪ್ಕೊಂಡಿದ್ದಾರೆ. ನನ್ಗೊಬ್ರು ಗುರು ಆಗಿ ಏನಾದ್ರು ಇದು ತಪ್ಪು ಅಂತ ಹೇಳ್ತಿದ್ರೆ ನಾನ್ ತಗೊಳಕ್ ರೆಡಿ. ಅಂದ್ರೆ ಅವ್ರಿಗೆ ಆಸ್ ಅ ವ್ಯಕ್ತಿ ಬೆಳೆಯಕ್ ಇಷ್ಟ, ಅವ್ರು ಅದನ್ನ ಒಪ್ಕೊಂಡಿದ್ದಾರೆ, ಅದು ಅವ್ರಿಗೆ ಇಷ್ಟ ಅಂದ್ರೆ ಐ ಥಿಂಕ್ ನಾವು ಪ್ರಶ್ನೆ ಮಾಡೋದು ಸರಿ ಇರಲ್ಲ. ಅವ್ರಿಗೂ ಗೊತ್ತು ಆಟಾಗ ಏನ್ ಹೊಡ್ತಾ ಬಿತ್ತಿದೆ ಅಂತ ಗೊತ್ತು. ಗೌತಮಿ ಅವರು ಕೂಡ ಹೇಳಿದ್ದಾರೆ, ಐ ಡೋಂಟ್ ರಿಗ್ರೆಟ್ ಎನಿಥಿಂಗ್ ದಟ್ ಐ ಡಿಡ್ ಅಂತ. ಸೊ ಐ ಥಿಂಕ್ ಅದು ಅವ್ರಿಗೆ ಆತರ ಇದ್ರೆ ನಾವು ಪ್ರಶ್ನೆ ಮಾಡೋದು, ವಿ ಶುಡ್ ರೆಸ್ಪೆಕ್ಟ್ ದ ಡಿಸಿಷನ್. ಮಂಜಣ್ಣ ಅವ್ರು ಒಪ್ಕೊಂಡಿದ್ದಾರೆ ಅಂದ್ಮೇಲೆ ಆಫ್ ಕೋರ್ಸ್ ಐ ಅಗ್ರಿ ವಿತ್ ಯು, ವಿ ಶುಡ್ ರೆಸ್ಪೆಕ್ಟ್ ದ ಡಿಸಿಷನ್. ಬಟ್ ಈ ತರ ಆಗಿದ್ರೆ ಹೆಂಗಿರ್ತಾ ಇತ್ತು ಅನ್ನೋ ಕುತೂಹಲ.
ಈ ವಾರ ನಾವೇನ್ ಮಂಜಣ್ಣ ಅದು ಒಂದಿನದ್ದು ನೋಡಿದ್ವಿ ಆ ಮಡಕೆ ಹೊಡಿಯೋದು. ಮಡಕೆ ಹೊಡಿಬೇಕ ನನಗಂತೂ ಗುರು ಎಲ್ಲಿತ್ತು ಆನಂದ ನನಗೆ ಖುಷಿ ಅಂದ್ರೆ ಏನಂದ್ರೆ ಇವರೆಲ್ಲಾ ಹಿಂಗೆ ಫುಲ್ ಎಷ್ಟು ನೆಗೆಟಿವ್ ಆಗಿ ತುಂಬಾ ತುಂಬಾ ಹಾರ್ಶ್ ಆಗಿ ಮಾತಾಡ್ತಾ ಇದಾರೆ. ಮಂಜಣ್ಣ ಇಟ್ಕೊಂಡ್ ಹೊಡಿತಾ ಇದಾರೆ. ಆಮೇಲೆ ಅಟ್ ಲೀಸ್ಟ್ ಈಸ್ ಗಿವಿಂಗ್ ಬ್ಯಾಕ್ ನಾವ್ ಅಂತ ಸ್ಟ್ಯಾಂಡ್ ತಗೊಂಡ್ರು. ಯಾವ ತರ ಕೊಟ್ರು ಅಂದ್ರೆ ಅವ್ರ ವಾಪಸ್ ಕೊಡಕ್ಕೆ ರಜತ್ ಮತ್ತೆ ಭವ್ಯ ಸ್ಟೇಜ್ ನ ಎಳ್ದು ಆಕ್ಟ್ ಮಾಡ್ಬೇಕಾಗಿತ್ತು, ಡ್ರಾಮಾ ಮಾಡ್ಬೇಕಾಗಿತ್ತು ಅವ್ರ ಮುಂದೆ, ಅವ್ರನ್ನ ಉರ್ಸಕ್ಕೆ ಅವ್ರನ್ನ ಸ್ಟಾಪ್ ಮಾಡಕ್ಕೆ. ಅಪಾರ್ಟ್ ಫ್ರಮ್ ಅವ್ರ ಫ್ಯಾನ್ಸ್ ಎಲ್ಲ ಹೆಂಗೆ ಅಂದ್ರೆ ಅವ್ರು ಏನ್ ಮಾಡಿದ್ರು ಸರಿ ದೇವ್ರು ಅಂತ ಕೆಲವರು ನೋಡ್ತಾರೆ. ಅಪಾರ್ಟ್ ಫ್ರಮ್ ದಟ್ ಬೇರೆಯವರು ನಾವು ಬರೀ ವ್ಯೂವರ್ಸ್ ಆಗಿ ನೋಡ್ತಾ ಇರೋದ್ರಿಂದ ಅದು ತುಂಬಾ ನೆಗೆಟಿವ್ ಆಗಿ ಕಾಣಿಸ್ಬಿಟ್ರು. ಆತರ ಬಂದ್ಬಿಟ್ಟು ಎನಾಕ್ಟ್ ಮಾಡಿ ಅದು ಹಿಂಗೆಲ್ಲ ಬಗ್ಗೆ ನಿಂತ್ಕೊಂಡ್ ಮಾಡೋದೆಲ್ಲ ಐ ಡೋಂಟ್ ಎಂಜಾಯ್ ಸಚ್ ಜೋಕ್ಸ್. ಐ ನೋ ಅಬೌಟ್ ರಜತ್, ಅವರು ಗೊತ್ತು, ಅವರು ಕ್ಲಿಯರ್ ಆಗಿದ್ದಾರೆ ಏನ್ ಪೋರ್ಟ್ರೇ ಮಾಡಬೇಕು ಅಂತ ಆಚೆ. ಸೊ ಐ ಡೋಂಟ್ ಹ್ಯಾವ್ ನೋ ಕಮೆಂಟ್ ಅಬೌಟ್ ರಜತ್. ಬಟ್ ಭವ್ಯ ಅವ್ರ ಬಗ್ಗೆ ಅಗೇನ್ ಸೇಮ್ ಥಿಂಗ್ ಲಾಸ್ಟ್ ಟೈಮ್. ಅವ್ರು ಯಾಕೆ ಇದ್ರಲ್ಲಿ ಪಾರ್ಟ್ ಆದ್ರು? ಬಿಕಾಸ್ ಅವರು ಹೆಂಗಿದ್ರು ಅಂದ್ರೆ ಇಷ್ಟು ದಿನ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಕೊಂಡು ಸುಮ್ಮನೆ ಆಗ್ಬಿಡೋರು. ಬಟ್ ಲಾಸ್ಟ್ ಒಂದು 2 weeks ಇಂದ ಎಲ್ಲೋ ಒಂದ್ ಕಡೆ ಅವರ ಬಿಹೇವಿಯರ್ ಸ್ವಲ್ಪ ನನಗೆ ಅರೋಗೆಂಟ್ ಆಗಿದೆ ಅನ್ಸ್ತಾ ಇದೆ, ಈಗೋಸ್ಟಿಕ್ ಆಗಿ. ಅದು ಮುಂಚೆ ಇತ್ತು, ತ್ರಿವಿಕ್ರಮ್ ಅವ್ರ ಮಾತು ಕೇಳಿ ಸ್ವಲ್ಪ ಆಫ್ ಆಗಿತ್ತು, ಮತ್ತೆ ಸ್ವಿಚ್ ಆಫ್ ಆಗ್ತಾ ಇರೋ ತರ ಅನ್ಸ್ತಾ ಇದೆ. ಇದೊಂದು ಬಿಟ್ರೆ ಲೈಕ್ ಭವ್ಯ ಇಸ್ ಆಕ್ಚುಲಿ ಪ್ಲೇಯಿಂಗ್ ರಿಯಲಿ ಗುಡ್. ಇದೊಂದೇ ಒಂದು ಡ್ರಾಬ್ಯಾಕ್ ಅವ್ರ ಕಡೆಯಿಂದ, ಅವ್ರು ಮಾತಾಡೋ ರೀತಿ, ರಿಯಾಕ್ಟ್ ಮಾಡೋ ರೀತಿ ಕೆಲವು ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ. ಸೊ ನಾನ್ ನೋಡಿರೋದೇನಂದ್ರೆ 2 ರೀತಿ ನೋಡಿದೀನಿ ನಾನು. ಒಂದು ಜಗದೀಶ್ ಸರ್ ಅದು ಯಾವ್ದೋ ವಿಡಿಯೋ ನೋಡ್ದ ಭವ್ಯಾಗ್ ಬೈತಾ ಇರೋದು, ಹನುಮಂತುಗೆ ಹೊಡೆದಿರೋದು. ಈಸ್ ಲೈಕ್ ನನ್ ಮನೇಲಿದ್ರೆ ರೂಮಲ್ಲಿ ಹಾಕಿ ಹೊಡಿತಾ ಇದ್ದೆ ಹಂಗೇನೋ ಹೇಳಿದ್ದಾರೆ. ಆಯ್ತಾ, ಹಂಗೇನೋ ಹೇಳಿದ್ದಾರೆ. ಸೊ ಅದ್ರಲ್ಲಿ ನನ್ ಕಮೆಂಟ್ಸ್ ಓದ್ತಾ ಇದ್ದೆ. ನಾನ್ ಯೂಶಲಿ ಕಮೆಂಟ್ಸ್ ಯಾಕೆ ಓದೋದಂದ್ರೆ ನನ್ಗೆ ಒಂದು ಪರ್ಸ್ಪೆಕ್ಟಿವ್ ಅರ್ಥ ಆಗ್ಲಿ ಏನ್ ನಡೀತಾ ಇದೆ ಅಂತ. ಸೊ ಅಲ್ಲಿ ಕೆಲವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಓ ನಿಮ್ ಮನೇಲಿ ಈ ತರ ಹೆಣ್ಮಕ್ಳು ಇದಿದ್ರೆ ನೀವು ತಡ್ಕೊಳ್ತಾ ಇದ್ರ, ಇಲ್ಲ ತಾನೆ ಆಗಲ್ಲ ತಾನೆ ಅಂತ ಕೆಲವರು ಹೇಟ್ ಮಾಡ್ತಾ ಇದಾರೆ. ಏನಂದ್ರೆ ಇವ್ರು ಇಷ್ಟು ಆರೋಗ್ಯಂಟ್ ಆಗಿದ್ದಾರೆ, ಒಂದ್ ಹೆಣ್ಣು ಹುಡುಗಿ ಹಿಂಗ್ ಆಗಿರ್ಬಾರ್ದು ಹಂಗೆ ಅಂತ. ಇನ್ ಕೆಲವರು ಏನಂತ ಕಮೆಂಟ್ ಮಾಡ್ತಾ ಇದಾರೆ ಅಂದ್ರೆ, ಗುಡ್ ಶೀಸ್ ಟೇಕಿಂಗ್ ಅ ಸ್ಟ್ಯಾಂಡ್, ಶೀಸ್ ಅ ಲೇಡಿ ಟೈಗರ್. ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ರೆ ಬೇರೆಯವ್ರು ನೋಡಕ್ ಆಗಲ್ಲ, ತಡ್ಕೊಳಕ್ ಆಗಲ್ಲ, ಮತ್ತೆ ಹೆಣ್ಮಕ್ಳಿಗೆ ಶತ್ರು ಅಂತ ಇನ್ನೊಂದು ಇದು ಫುಲ್ ಡಿವೈಡ್ ಆಗಿ ಹೋಗ್ಬಿಟ್ಟಿದೆ. ಆಯ್ತಾ, ನಾನ್ ನೋಡ್ತಾ ಇರೋ ಪಿಕ್ಚರ್ ಏನಂದ್ರೆ, ಒಂದು ಸಿಚುವೇಶನ್ ಇದ್ದಾಗ ಸೊ ಆದ್ರಿಂದ ಹೇಟ್ ಮಾಡೋರು ಎಕ್ಸ್ಟ್ರೀಮ್ ಆಗಿ ಹೇಟ್ ಮಾಡ್ತಾ ಇದಾರೆ, ಸಪೋರ್ಟ್ ಮಾಡೋರು ಫುಲ್ ಎಕ್ಸ್ಟ್ರೀಮ್ ಆಗಿ ಸಪೋರ್ಟ್ ಮಾಡ್ತಾ ಇದಾರೆ. ಹಾಗಂದ್ರೆ ಅವ್ರು ಸಪೋರ್ಟ್ ಮಾಡ್ತಿರೋರು ಹೊಡೆದಿದ್ ಕರೆಕ್ಟ್ ಅಂತನಾ ಹನುಮಂತ ಅವ್ರಿಗೆ? ಭವ್ಯ ಫ್ಯಾನ್ಸ್ ಅವರು ಭವ್ಯ ತರಾನೇ ಆ ಹನುಮಂತಗ್ ಹೊಡೆದಿದ್ದಾರೆ, ಇದು ತಪ್ಪು ಅಂತ ಹೇಳಿದ್ರೆ ಯಾಕೆ ಬೇರೆಯವ್ರು ಹೊಡೆದಿಲ್ವಾ ಅಂತ ಕೆಲವರು ಆತರ ಹೇಳ್ತಾರೆ ಅಲ್ವಾ. ಸೊ ನಾವ್ ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡಿ ನಾವೇ ಭವ್ಯ ಅವ್ರನ್ನ ಡಿಫೆಂಡ್ ಮಾಡಿದೀವಿ. ಇವಾಗ ಮತ್ತೆ ಬಂದ್ಬಿಟ್ಟು ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಏನೋ ಕಮೆಂಟ್ ಮಾಡೋ ಮುಂಚೆ ಭವ್ಯ ಫ್ಯಾನ್ಸ್ ಕೆಲವರು ಹೋಗ್ಬಿಟ್ಟು ಹಿಂದಿನ ವಿಡಿಯೋ ನೋಡಿ ನಾವೇ ಭವ್ಯ ಅವ್ರಿಗೆ ಸಪೋರ್ಟ್ ಮಾಡಿನೂ ಮಾತಾಡಿದೀವಿ. ಮೋಕ್ಷಿತ ಅವರು ಕೂಡ ತುಂಬಾ ಚೆನ್ನಾಗಿ ಸ್ಟ್ಯಾಂಡ್ ತಗೊಂಡ್ರು. ಆಕ್ಚುಲಿ ಅವರು ಸುದೀಪ್ ಸರ್ ಮುಂದೆ ಇವ್ರೆಲ್ರು ಇವ್ರು ನಾನ್ ಡಿಸರ್ವಿಂಗ್ ಹಂಗೆ ಹಿಂಗೆ ಅಂತ ಹೇಳಿದಾಗ ಸುಮ್ನೆ ತುಂಬಾ ಕಾಮ್ ಆಗಿ ತಗೊಂಡ್ರು, ಹಿಂಗೆ ನನ್ ಚಾನ್ಸ್ ಬರ್ಲಿ ಮಾತಾಡ್ತೀನಿ ಅಂತ. ಆಮೇಲೆ ಎಲ್ರಿಗೂ ಉತ್ತರ ಕೊಟ್ರು, ಚೆನ್ನಾಗಿತ್ತು ಅದು. ಮೋಕ್ಷಿತ ಅವ್ರು ಎಲ್ಲೇ ಮಾತಾಡಿದ್ರು ಇವಾಗ ಅವ್ರಿಗೆ ತುಂಬಾ ಗಮನ ಕೊಟ್ಟು ಕೇಳಿಸ್ಕೊಳ್ತೀನಿ. ಯಾಕಂದ್ರೆ ಅವ್ರಿಗೆ ತೋರಿಸ್ತಾ ಇರೋದ್ ಕಮ್ಮಿನ, ಮಾತಾಡ್ತಾ ಇರೋದ್ ಕಮ್ಮಿನ ಅಂತ ಎಲ್ಲ ಗೊತ್ತಿಲ್ಲ, ಬಟ್ ತುಂಬಾ ತೂಕವಾಗಿ ಮಾತಾಡ್ತಾರೆ ಅಂತ ಅನ್ಸ್ತು. ಬಿಗ್ ಬಾಸ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ನಾವು ಕೇಳೋ ಅವಶ್ಯಕತೆನೇ ಇಲ್ಲ. ಅವರೇ ಎಲ್ರು ಕರ್ಸ್ಕೊಂಡ್ ಬಂದ್ಬಿಟ್ಟು ಒಂದೊಂದ್ ದಿನ ಈ ಸೀರಿಯಲ್ ಇದೆ ನೋಡಿ 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 ಅಂತ ಹೇಳ್ತಾ ಇದಾರೆ. ಅದು ಹೇಳಿದ್ಲ ಸುದೀಪ್ ಸರ್, ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಹಿಂಡುತ್ತವ್ರ ಬಿಗ್ ಬಾಸ್. ಅದ್ ನಂಗೆ ಸ್ವಲ್ಪ ಬೋರಿಂಗ್ ಅಂತ ಅನ್ಸ್ತು ನೀನ್ ಹೇಳ್ದಂಗೆನೆ. ಇನ್ನೊಂದೇನಂದ್ರೆ ಬಿಗ್ ಬಾಸ್ ಟ್ರೋಫಿ ಮುಂದೆ ಬಂದ್ಬಿಟ್ಟು ಎಲ್ರು ಮಾತಾಡ್ಬಿಟ್ಟು ಹೋಗಿ ಅಂತ ಹೇಳಿದ್ರಲ್ಲ. ಮೋಕ್ಷಿತಾ ಅವರು ಇದು ಅವ್ರ ತಾಯಿ ಆಸೆ ಅಂತ ಹೇಳ್ತಾರೆ, ಮಂಜಣ್ಣಾನು ಹಂಗೆ ಹೇಳ್ತಾರೆ ಅವ್ರ ತಾಯಿ ಆಸೆ ಅಂತ. ಭವ್ಯ ಅವರು ಇಷ್ಟು ದಿನ ಮಾತಾಡಿರ್ಲಿಲ್ಲ, ಅವ್ರ ತಂದೆ ಬಗ್ಗೆ ಮಾತಾಡ್ತಾರೆ, ಅವ್ರು ಏನ್ ಕಷ್ಟ ಪಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾರೆ. ತ್ರಿವಿಕ್ರಮ್ ಅವ್ರು ಕೂಡ ಅವ್ರ ತಂದೆ ಬಗ್ಗೆ ಮುಂಚೆ ಮಧ್ಯ ಮಾತಾಡಿದ್ರು, ಇವಾಗಿನ ಸ್ವಲ್ಪ ಓಪನ್ ಆಗಿ ಅವ್ರ ತಂದೆ ಬಗ್ಗೆ ಮಾತಾಡ್ತಾರೆ. ರಜತ್ ಅವರು ಸ್ವಲ್ಪ ತುಂಬಾ ಹಾರ್ಟ್ ಟು ಹಾರ್ಟ್ ಗಿಂತ ಒಂದು ರೀತಿ ಕ್ಲಿಯರ್ ಆಗಿ ಸ್ಟ್ರೇಟ್ ಕಾನ್ವರ್ಸೇಷನ್ ಇತ್ತು. ಹಾರ್ಟ್ ಟು ಹಾರ್ಟ್ ಅಷ್ಟೊಂದು ಅನ್ಸಿಲ್ಲ. ಬಟ್ ಹನುಮಂತ್ ಅವರು ಒಂದ್ ಮಾತು ಹೇಳಿ ನಂಗೆ ತುಂಬಾ ಇಷ್ಟ ಆಯ್ತು. ಈ ಮನೇಲಿ ಯಾರು ಡಿಸರ್ವಿಂಗ್ ಆಗಿರ್ತಾರೆ ಅವ್ರ ಹತ್ರ ಹೋಗು ಅಂತ ಕಪ್ಪಗೆ ಹೇಳ್ತಾರೆ, ಅದು ತುಂಬಾ ಚೆನ್ನಾಗಿತ್ತು. ಮತ್ ನೀನ್ ನೋಟಿಸ್ ಮಾಡಿದ್ರೆ ಹನುಮಂತ್ ಅವ್ರ ಮನೇಲೂ ಕಷ್ಟ ಇದೆ. ಇದ್ ನಮ್ಗೆ ಹೆಂಗ್ ಗೊತ್ತು ಅಂದ್ರೆ ಅವ್ರ ತಾಯಿ ಬಂದಾಗ ಹೇಳ್ತಾರೆ, ಯಾರೋ ಬಡ್ಡಿ ಕೇಳಕ್ ಬಂದಿದ್ರು ಆತರ ಎಲ್ಲ ಮಾತಾಡ್ತಾರೆ, ಸಬ್ ಟೈಟಲ್ಸ್ ಅಲ್ಲಿ ಇತ್ತು. ಆಯ್ತಾ, ಸೊ ಅವ್ರ ತಾಯಿದು ಆಸೆ, ತಂದೆದು ಆಸೆ ಅಥವಾ ಅವ್ರ ಬಡತನ ಬಗ್ಗೆ ಏನು ಮಾತಾಡಿಲ್ಲ. ನಾನು ಅದು ಯೋಚನೆ ಮಾಡಿದಾಗ ನನ್ಗೆ ಒಂದೇನ್ ಅನ್ಸ್ತು ಅಂದ್ರೆ, ಅವ್ರು ಪ್ರಾಬಬ್ಲಿ ಕಪ್ನ ಗೆದ್ರೆ ಅದೇ ಬಡವ್ರ ಮಕ್ಕಳನ್ನ ಬೆಳೆಸಿ ಅಥವಾ ಒಂದು ಪಾವರ್ಟಿ ಕಾರ್ಡ್ ಯೂಸ್ ಮಾಡಿ ಗೆದ್ರು ಅಂತ ಬರಬಾರ್ದು. ಅದಕ್ಕೆ ಅವ್ರ ಕಷ್ಟಗಳನ್ನ ಆತರ ಹೇಳ್ಕೊಂಡಿಲ್ಲ, ಹೇಗೆ ಬೇರೆ ಕಂಟೆಸ್ಟೆಂಟ್ ಶೇರ್ ಮಾಡ್ಕೊಂಡ್ರಲ್ಲ, ಇದ್ರಿಂದ ವೋಟ್ಸ್ ಜಾಸ್ತಿ ಬಿದ್ದಿ ಗೆಲ್ಬಾರ್ದು ಅಂತ ಅವ್ರ ಮೈಂಡ್ ಅಲ್ಲಿ ಇತ್ತ, ಅದಕ್ಕೆ ಅವ್ರು ಹೇಳಿಲ್ವಾ ಅಂತ ಅನ್ಸ್ತು. ಹನುಮಂತ್ ಅವ್ರದ್ದು ಇರ್ಬೋದು ಅದೊಂದು ಇದು ಅಂತ, ಎಲ್ರು ಬಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ದಾರೆ ಅಂತ. ಬಟ್ ಸಾರಿ, ನಾವ್ ಬೇರೆಯವ್ರ ಕಷ್ಟನ ಆಡ್ಕೋತಾ ಇದೀವಿ ಅಂತಲ್ಲ, ಬಟ್ ಗೇಮ್ ತರ ನೋಡಿದಾಗ ಎಲ್ರು ಬಂದು ಅವ್ರ ಕಷ್ಟ ಹೇಳ್ಕೊಂಡ್ರು. ಬಟ್ ಹನುಮಂತ್
ಅವ್ರು ಹೇಳ್ಕೊಳ್ಲಿಲ್ಲ, ಅದು ಅವ್ರ ದೊಡ್ಡತನ ಅಂತ ಅನ್ಸುತ್ತೆ. ಬಟ್ ನಿನ್ ಎಲ್ಲೂನು ಯಾವ್ದೇ ನನ್ ಗೊತ್ತಿಲ್ಲ, ಇದು ನನ್ ಗಮನಕ್ಕಂತೂ ಬಂದಿಲ್ಲ, ಯಾವ್ದೇ ಎಪಿಸೋಡ್ ಅಲ್ಲಾಗ್ಲಿ ಬಿಗ್ ಬಾಸ್ ಆಗ್ಲಿ ಸುದೀಪ್ ಸರ್ ಆಗ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳಿಲ್ಲ. 50 ಲಕ್ಷ ಅಲ್ವಾ? 50 ಲಕ್ಷ ಲಾಸ್ಟ್ ಎಪಿಸೋಡ್ ಕೊಟ್ಟಿದ್ದು. ಬಟ್ ಇಲ್ಲಿ ಎಲ್ಲೂ ಹೇಳಿದ್ದಾರೆ, ಜಾರ್ ಆಪ್ ಸ್ಟಾರ್ಟಿಂಗ್ ಅಲ್ಲೆಲ್ಲೋ ಹೇಳಿದ್ರಲ್ವಾ ಒಡೆ 50 ಲಕ್ಷ ನನ್ ತಲೆಯಲ್ಲಿ ರಿಜಿಸ್ಟರ್ ಆಗಿದೆ, ಯಾಕೆ ಗೊತ್ತಿಲ್ಲ. ಅದು ಜಾರ್ ಆಪ್ ಬಗ್ಗೆ ಹೇಳಿದಾಗ ವಿನ್ನರ್ಗೆ ಇಷ್ಟು, ಮತ್ತೆ ಸೆಕೆಂಡ್ ರನ್ನರ್ ಅಪ್ ಗೆ ಜಾರ್ ಆಪ್ ಇಂದ ಉಳಿದಿರೋ ದುಡ್ಡು ಮಲ್ಟಿಪ್ಲೈ ಮಾಡಿ ಬರುತ್ತೆ ಅದೆಲ್ಲ ಹೇಳಿದ್ದಾರೆ. ಬಟ್ ಇವಾಗ ನೀವ್ ಯಾರಾದ್ರೂ ಟ್ರೋಫಿ ತಗೊಳ್ಳಿ ದುಡ್ಡು ತಗೊಳ್ಳಿ ಅಂತ ಹೇಳ್ಬೇಕಾದ್ರಲ್ವಾ, ಬರುತ್ತೆ ಅಂತ ಯಾರು ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇಲ್ಲ. ಏನ್ ನನಗೆ ಗೊತ್ತಿಲ್ಲ, ದುಡ್ಡು ಕೊಡಲ್ವಾ ಇಲ್ಲ 50 ಲಕ್ಷಕ್ಕಿಂತ ಜಾಸ್ತಿ ಕೊಡ್ತಾರಾ ಗೊತ್ತಿಲ್ಲ. ಬಿಕಾಸ್ ನಂಗೆ ಭವ್ಯ ಅವರು ನಂಗೆ ದುಡ್ಡು ಬೇಕು ಅಂತ ಹೇಳಿದಾಗ ನಂಗೆ ಅದ್ ನೆನಪಾಯ್ತು ನನಗೆ. ಯಾವ್ದು ದುಡ್ಡಿನ ಬಗ್ಗೆ ಎಲ್ಲೂ ಮಾತಾಡಿಲ್ವ ಯಾರು, ಎಷ್ಟು ದುಡ್ಡು ಅಂತ ಯಾರು ಮಾತಾಡಿಲ್ವಲ್ಲ, ಎಷ್ಟು ಬರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಎನಿವೇಸ್ ಐ ನೋ 2 ದಿನ ಸ್ವಲ್ಪ ನನ್ಗೆ ಬೋರ್ ಆಯ್ತು, ಇವರೆಲ್ಲ ಹೊಸ ಸೀರಿಯಲ್ ಬರ್ತಾ ಇದೆ ಅಂತ ಅಲ್ಲಿ ಬಂದ್ಬಿಟ್ಟು ಅವ್ರ ಸೀರಿಯಲ್ ಬಗ್ಗೆ ಪ್ರಮೋಷನ್ ಏನೋ ಮಾಡ್ಕೊಂಡು ಹೋದ್ರು. ಒಂದ್ ವಿಷಯ ಏನ್ ಖುಷಿ ಅಂದ್ರೆ ನಮ್ ಫ್ರೆಂಡ್ ಮಧು ಇಸ್ ದೇರ್ ಇನ್ ಯಜಮಾನ, ಎಲ್ರು ಪ್ಲೀಸ್ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಅಲ್ಲಿ ಅವ್ರು ಬಿಗ್ ಬಾಸ್ ಮನೇಲಿ ಬಂದಿದ್ದಾಗ ಕೂಡ ಅವ್ರ ಕ್ಯಾರೆಕ್ಟರ್ ಅಲ್ಲೇ ಇದ್ರು. ಅದರ್ವೈಸ್ ಮಧು ಇಸ್ ವೆರಿ ಸ್ವೀಟ್, ವೆರಿ ಡೌನ್ ಟು ಅರ್ತ್ ಅವ್ರ ಜೊತೆ ಮಾತಾಡಿದ್ರೆ. ಸೊ ಎನಿವೇಸ್ ನಮ್ ಕಡೆಯಿಂದ ಆಲ್ ದ ಬೆಸ್ಟ್ ಎಲ್ಲಾ ತಂಡಗಳಿಗೆ, ನಿಮ್ ಎಲ್ಲಾ TRP ಬಿಗ್ ಬಾಸ್ ಅಷ್ಟೇ ಬರ್ಲಿ ಅಂತ. ನನಗೇನಂದ್ರೆ ಎಷ್ಟೊಂದ್ ಜನ ಈ ರೀಲ್ಸ್ ಮಾಡೋರು, ಲಿಪ್ಸಿಂಕರ್ಗಳು ವರ್ಷಾನ್ಗಟ್ಲೆ ಸೈಕಲ್ ಹೊಡ್ಕೊಂಡು ಆಕ್ಟಿಂಗ್ ಮಾಡ್ಬೇಕು ಅದೆಲ್ಲ ಮಾಡ್ಬೇಕು ಅಂತ ಮಾಡ್ತಾ ಇದ್ರು. ಬಟ್ ಅದ್ರಲ್ಲಿ ಈ ಮಧು ಅವರು ಡಿಸರ್ವಿಂಗ್ ಹೋಗಿ ಕಲರ್ಸ್ ಕಣ್ಣಲ್ಲಿ ಲೀಡ್ ರೋಲ್ ಸಿಕ್ಕಿರೋದು ತುಂಬಾ ಖುಷಿ ಆಯ್ತು. ಐ ಥಿಂಕ್ ಶಿ ಡಿಸರ್ವ್ಸ್ ಇಟ್. ಯಾವಡೆ ಶಿ ಇಸ್ ವೆರಿ ಹಾರ್ಡ್ ವರ್ಕಿಂಗ್. ಅವ್ರು ತುಂಬಾ ಶ್ರಮ ಪಟ್ಟಿದ್ದಾರೆ, ಅಟ್ಲೀಸ್ಟ್ ನಾನ್ ನೋಡಿರೋ ಪ್ರಕಾರ. ಆಮೇಲೆ ನೀವ್ ಯಾಕೆ ವಿಡಿಯೋಸ್ ಗಳು ಮಾಡ್ಕೊಂಡು ಸೀರಿಯಲ್ ಎಲ್ಲ ಹೋಗಿಲ್ಲ ಅಂತ ಕೇಳ್ತಿರೋ, ನಮ್ಗೆ ಇಷ್ಟ ಅಲ್ಲ ಹೋಗೋಕೆ, ನಾವು ಹೋಗಲ್ಲ. ಆಮೇಲೆ ಕಾಮೆಂಟ್ ಆಗ್ತಾರೋ ನಿಮ್ನ ಯಾರೋ ಕರೆದ ಅದಕ್ಕೆ ಹೋಗಿಲ್ಲ ಅಂತ. ಇಲ್ಲಪ್ಪ, ನಾವು ಟಿಕ್ಟಾಕ್ ಟೈಮ್ ಇಂದ ಕರೆದಿರೋ ನಮ್ಮನ್ನ ನಾವು ಹೋಗ್ತಾ ಇಲ್ಲ ಅಷ್ಟೇ. ಎನಿವೇಸ್ ಒಂದು ಇಂಪಾರ್ಟೆಂಟ್ ವಿಚಾರ ಬಗ್ಗೆ ಬರೋಣ. ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ಅವ್ರ ಚಾನೆಲ್ ನೀವು ಹೋದ್ರೆ ಅವರು ಪೋಲ್ ಹಾಕಿದ್ದಾರೆ, ಮಾತಾಡ್ತೀವಿ ಅದ್ರ ಬಗ್ಗೆ. ಅವಶ್ಯಕತೆ ಇತ್ತ ಅಂತ. ಸರ್ ನೀವೇ ದುಡ್ಡು ಕೊಟ್ಟು ಶೋ ನಡೆಸ್ತಾ ಇದ್ದೀರಾ, ಲಾಸ್ಟ್ ಅಲ್ಲಿ ನೆಕ್ಸ್ಟ್ ಈಗ ಸಂಡೇ ಹೇಳ್ತಾರೆ ಯಾರು ಕಪ್ ಗೆಲ್ತಾರೆ ಅಂತ. ಹಾಗೆ ಬಂದಿರೋ ರಿಸಲ್ಟ್ ಬಂದ್ರೆ ಅವಾಗ ಓಕೆ, ಅಲ್ಲಿ ಪೋಲ್ ಅಲ್ಲಿ ಬಂದಿರೋ ರಿಸಲ್ಟ್ ಬೇರೆ, ಆಕ್ಚುಲ್ ರಿಸಲ್ಟ್ ಬೇರೆ ಬಂದ್ರೆ ಹೆಂಗ್ ಜಸ್ಟಿಫೈ ಮಾಡ್ತಾರೆ, ಜಸ್ಟಿಫೈ ಅದ್ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ಅದು ಯಾರು ಡಿಸಿಷನ್ ತಗೊಂಡ್ರು ಗೊತ್ತಿಲ್ಲ ಅದನ್ನ ಪೋಲ್ ಮಾಡಕ್ಕೆ. ಇಂಟರಾಕ್ಷನ್ ಜಾಸ್ತಿ ತಗೊಂಡಿದ್ದಾರೆ. ಬಟ್ ಒಂದ್ ವೀಕ್ ಆದ್ರೆ ನಿಮಗೆ. ಬಟ್ ಇನ್ನೊಂದ್ ಏನಂದ್ರೆ ಗೈಸ್, ಆ ಪೋಲ್ದು ಸ್ಕ್ರೀನ್ ಶಾಟ್ಸ್ ಬೇಕಂದ್ರೆ ಇಲ್ಲಿ ಹಾಕ್ತೀನಿ. ಏನೋ ಒಂದ್ 3 ಪೋಲ್ ಹಾಕಿದ್ದಾರೆ ಅವರು. ಅದ್ರಲ್ಲಿ ಟಾಪ್ ಅಲ್ಲಿ ಹನುಮಂತು ಇರೋದು ಫಸ್ಟ್, ಸೆಕೆಂಡ್ ಥರ್ಡ್ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅವ್ರ ಮಧ್ಯ ಅಪ್ ಅಂಡ್ ಡೌನ್ ಆಗ್ತಾ ಇದೆ. ನೋಡೋಣ ಫಿನಾಲೆ ರಿಸಲ್ಟ್ ಹೆಂಗಿರುತ್ತೆ ಅಂತ. ನಿನ್ಗೆ ಏನ್ ಅನ್ಸ್ತಾ ಇದೆ ಬಡ, ಯಾರು ಗೆಲ್ಬಹುದು? ಆಬ್ವಿಯಸ್ಲಿ ನಮಗೆಲ್ಲ ಗೊತ್ತಿರೋ ತರನೇ ಹನುಮಂತ್ ಅವರೇ ಗೆಲ್ಲೋದು. ಅವರೇ ವಿನ್ನರ್, ಅವರೇ ವಿನ್ ಆಗ್ಬೇಕು, ಬೇರೆ ಯಾರು ಅಲ್ಲ. ದೋ ನಾನು ಐ ಲೈಕ್ ಮಂಜು, ಬಟ್ ಹನುಮಂತ್ ಅವರೇ ವಿನ್ ಆಗೋದು, ಅವರೇ ವಿನ್ ಆಗ್ಬೇಕು. ನನ್ಗೆ ಯಾರ್ ಗೆಲ್ತಾರೆ ಅನ್ನೋದಕ್ಕಿಂತ ಯಾರ್ ಗೆಲ್ಬೇಕು ಅಂದ್ರೆ ಹನುಮಂತುನೇ ನನ್ ಪ್ರಕಾರ. ಬಿಕಾಸ್ ಅಗೇನ್ ವ್ಯಕ್ತಿತ್ವದ ಆಟ, ಕ್ಲೀನೆಸ್ಟ್ ಪ್ಲೇಯರ್, ಎಲ್ಲೂ ಮಿಸ್ಟೇಕ್ ಮಾಡಿಲ್ಲ. ಎಲ್ಲಾದ್ರಲ್ಲೂ ಎಂಟರ್ಟೈನ್ಮೆಂಟ್ ಇಂದ ಆಗಿರ್ಲಿ, ಆಟದಲ್ಲಾಗಿರ್ಲಿ, ಎಲ್ಲಾ ಕಡೆ ಅವರು ಬಂದಾಗಿಂದ ಕಾಣ್ಕೊಂಡಿದ್ದಾರೆ. ಮಿಸ್ಟೇಕ್ ಆಗಿರೋದು 2. ಎಲ್ಲಾರ್ನು ಕಂಪೇರ್ ಮಾಡಿ ನೋಡಿದ್ರೆ ಹನುಮಂತುನೇ ತುಂಬಾ ಕಮ್ಮಿ ಮಿಸ್ಟೇಕ್ ಮಾಡಿರೋದು. ವ್ಯಕ್ತಿತ್ವನು ತುಂಬಾ ಚೆನ್ನಾಗಿದೆ, ಕ್ಲೀನ್, ಟ್ರಾನ್ಸ್ಪರೆಂಟ್, ತುಂಬಾ ಚೆನ್ನಾಗಿದ್ದಾರೆ ನನ್ ಪ್ರಕಾರ. ಅವ್ರು ಗೆದ್ರೆ ಒಬ್ರು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಗೆದ್ರು ಅಂತ ಅನ್ಸುತ್ತೆ. ಬಟ್ ನೋಡೋಣ ಏನಾಗುತ್ತೆ ಈ ವೀಕೆಂಡ್, ಯಾವ ಟ್ವಿಸ್ಟ್, ಯಾವ ಟರ್ನ್ ಬಂದ್ಬಿಟ್ಟು ಏನಾಗುತ್ತೆ. ಬಟ್ ಯಾವತ್ತಾದ್ರೂ ಬಿಗ್ ಬಾಸ್ ಕಪ್ ನ 2 ಜನ ಗೆದ್ದಿದಾರ ಸೇಮ್ ವೋಟ್? ಬಟ್ ಸೆಕೆಂಡ್ ಯಾರು ಬರ್ತಾರೆ? ತ್ರಿವಿಕ್ರಮ್ ಅವ್ರು ಮೋಕ್ಷಿತ ಇವ್ರು ಪೋಲ್ ಹಾಕಿರೋ ಪ್ರಕಾರ. ಬಟ್ ಆ ಪೋಲ್ ಅಲ್ಲಿ ಭವ್ಯ, ರಜತ್ ಮತ್ತೆ ಮಂಜಣ್ಣ ಅವ್ರ ಹೆಸರೇ ಇರ್ಲಿಲ್ಲ. ನನಗೆ ಗೊತ್ತಿಲ್ಲ, ತ್ರಿವಿಕ್ರಮ್ ಅವ್ರ ಮೋಕ್ಷಿತ ಮಧ್ಯಾಹ್ನ ಸೆಕೆಂಡ್ ಇರ್ಬೋದು. ಎನಿವೇಸ್ ಆಲ್ ದಿ ಬೆಸ್ಟ್ ಟು ಎವ್ರಿವನ್. ಎನಿವೇಸ್ ಗೈಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಮುಂದಿನ ವಾರ ಇನ್ನೊಂದು ಬಿಗ್ ಬಾಸ್ ರಿಯಾಕ್ಷನ್ ವಿಡಿಯೋ ಜೊತೆ ಬರ್ತೀವಿ ಅಂತ ಹೇಳ್ತಾ ಇಲ್ಲ, ಗೊತ್ತಿಲ್ಲ, ನೋಡೋಣ. ವಿನ್ನರ್ ನೋಡ್ಬಿಟ್ಟು ಮಾಡಿದ್ರೆ ಮಾಡೋಣ, ಇಲ್ಲ ಅಂದ್ರೆ ಇಟ್ಸ್ ಓಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.